शुक्लांबरधरं विष्णुं शशिवर्णं चतुर्भुजं शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये प्रसन्नवदनं ध्यायेत् सर्वविघ्नोपशान्तये गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। सरस्वती नमस्तुभ्यं सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। मनोजवं मारुततुं यवेगं मनोजवं मारुततुं यवेगं जितेन्द्रियभातिमदं वरिष्ठं वदात्मजं वानरयूथमुख्यं श्रीरामदूतं शिरसा नमामि हनुमान वातात्मजं वानरयूथमुख्यं श्रीरामदूतं शिरसा नमामि हनुमान। वसुदेवसुतं देवं कंसचाणूरमर्दनौ वसुदेवसुतं देवं कंसचाणूरमर्दनौ देवकी परमानन्दं कृष्णं वन्दे जगद्गुरो देवकी परमानन्दं कृष्णं वन्दे जगद्गुरो श्रीवरनुजास्वदनु श्रीवरनुजास्वदनु अखिल देवावली संस्तुत्यनु अखिल देवावली संस्तुत्यनु अमित गुणावलंबननु अंबुजोद्भव मुख्य सुरवंद्य अंबुजोद्भव मुख्य सुरवंद्य देवदेवन अशेष धरणी देवा देवदेवन अशेष धरणी देव गोद्विज रक्षणार्थ कृतावतारं कृष्ण देवदेवन अशेष धरणी देव गोद्विज रक्षणार्थ कृतावतारं कृष्ण मार्गे योगक्षेमवनु नಮಗೆ ಮಾಳ್ಗೆ ಯೋಗಕ್ಷೇಮವನು ನಮಗೆ ಗುರುಜನರ ಚರಣ ಕಮಲಗಳಿಗೆ ನಮಸ್ಕರಿಸಿ ಪರಮಾತ್ಮನನ್ನು ಸ್ಮರಿಸಿಕೊಂಡು
ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಭಾಗವತ ದಶಮಸ್ಕಂದ ಶ್ರೀಕೃಷ್ಣಾವತಾರ. ಅದರಲ್ಲಿ ಹಿಂದಿನ ಸಲ ಶ್ರೀಕೃಷ್ಣ ಜನ್ಮದ ಹಿನ್ನೆಲೆಯಾಗಿ ಅದಕ್ಕೆ ನಡೆದಂಥ ಪೂರ್ವಭಾವಿ ಘಟನೆಗಳನ್ನೆಲ್ಲ ನಾವು ನೋಡಿದ್ದೇವೆ. ಇವತ್ತು ಶ್ರೀಕೃಷ್ಣಾವತಾರದ ಭಾಗವನ್ನು ನೋಡಬೇಕಾಗಿದೆ. ಅದು ಹೇಗೆಂದರೆ ಅರಸ ಕೇ ಇಂದು 6 ಮಕ್ಕಳು ದುರುಳ ಕುಂಸನ ಕೈಯಲ್ಲಿ ಅಂತಕಪುರಗೆ ಸರಿಯಲು ದುರುಳ ಕಂಸನ ಕೈಯಲ್ಲಿ 6 ಮಕ್ಕಳು ಅಂತಕಪುರಿಗೆ ಸರಿಯಲು ಮೇಲೆ ಸಪ್ತಮ ಗರ್ಭ ನೋಡಿರಿ ಗರ್ಭದೊಳಗಿರಿಯೇ ಸರಸಿಜಾಸನೆ ದೇವಕಿಯ ಬಸುರಗಿ ಜಾ ಬಸುಸಾರಿಗೆ ತಂಪನು ಕರೆವ ಅವತರಿಸಲು ಅಸುರಾರಿ ತಳೆದನು ವರ ಕೃಪೇ ಕ್ಷಣವ. ನಮ್ಮ ಗಂಪಿಗಳು ಕರ್ನಾಟಕವನ್ನು ಬಿಟ್ಟು ಬಂದಿದ್ದಾರಂತೆ ಮೈಸೂರಲ್ಲಿ. ಹಾಗಾಗಿ ಯಾವುದೋ ಕರ್ನಾಟಕ ಹಾಕ್ಕೊಂಡು ಓದ್ತಾ ಇದ್ದಾರೆ. ಅದರೊಳಗೆ ಇವತ್ತು ಸ್ವಲ್ಪ ಸಮಯಕ್ಕೆ ಸರಿಯಾಗಿ ದೀಪ ಕೂಡ ಕೈ ಕೊಟ್ಟಿದೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅವರಿಗೆ. ಇರಲಿ, ಎಲ್ಲ ಕಷ್ಟದ ಮಧ್ಯೆ ಕಾರ್ಯಕ್ರಮ ನಡೆಸಿದರೆ ಇನ್ನೂ ಉತ್ತಮ. ಹಾಗಾಗಿ ಹಿಂದಿನ ಸಲ ನೋಡಿದ್ದನ್ನೇ ಈಗ ನೆನಪಿಸಿಕೊಳ್ಳಬೇಕಾದರೆ, ದೇವಕಿ ವಸುದೇವರ ಮದುವೆಯ ಸಂದರ್ಭದಲ್ಲಿ ಆಕಾಶವಾಣಿ ಕೇಳಿಸಿತು. ಈ ದೇವಕಿಯ 8ನೇ ಗರ್ಭದಲ್ಲಿ ಹುಟ್ಟಿ ಬರುವಂಥ ಮಗುವು ಸಾಕ್ಷಾತ್ ಶ್ರೀಹರಿಯೇ ಆ ಗರ್ಭದಲ್ಲಿ ಜನಿಸಿ ಕಂಸನನ್ನು ಕೊಲ್ಲಲಿಕ್ಕಿದ್ದಾನೆ ಎಂಬಂಥ ವಿಚಾರ ಕಂಸನಿಗೆ ತಿಳಿಯಿತು. ಅದನ್ನು ಕೇಳಿದಂಥ ಕಂಸ ಮೊದಲು ದೇವಕಿಯನ್ನೇ ಕೊಲ್ಲುತ್ತೇನಂತ ಹೊರಟ. ವಸುದೇವ ಏನೇನೋ ಹೇಳಿ ವಿವಿಧ ರೀತಿಯಲ್ಲಿ ಅವನನ್ನು ಸಮಾಧಾನಪಡಿಸಿ ಕೊನೆಗೂ ದೇವಕಿಯನ್ನು ತಪ್ಪಿಸಿದ. ಅವನಿಗೊಂದು ಮಾತು ಕೊಟ್ಟ, ನನಗೆ ಹುಟ್ಟಿದಂಥ ಎಲ್ಲ ಮಕ್ಕಳನ್ನು ತಂದು ನಿನಗೆ ಒಪ್ಪಿಸ್ತೇನೆ ಎಂಬುದಾಗಿ ಹೇಳಿದ ಮೇಲೆ ಕಂಸನಿಗೆ ಒಪ್ಪಿದ. ಅದೇ ರೀತಿಯಲ್ಲಿ 6 ಮಕ್ಕಳನ್ನು ಹುಟ್ಟಿದ ಮೇಲೆ ಒಂದೊಂದು ಮಗುವನ್ನು ಪ್ರತ್ಯೇಕವಾಗಿ ಅವನು ತಂದು ಒಪ್ಪಿಸಿದಾಗ ಎಲ್ಲವನ್ನೂ ಕೂಡ ಕೊಂದು ಕಳೆದ ಕಂಸ. 6 ಮಕ್ಕಳು ನಾಶವಾಗಿ ಹೋದವು. ಆಮೇಲೆ 7ನೇ ಮಗು, ಅದು ನಾವು ನೋಡಿದ ಹಾಗೆ ಆದಿಶೇಷದ ಅವತಾರ. ಬಲರಾಮ ಹುಟ್ಟಬೇಕಿತ್ತು ಅದರಲ್ಲಿ. ಆ ಮಗು ಯಾವಾಗ ಗರ್ಭದಲ್ಲಿ ಪ್ರವೇಶ ಮಾಡಿ ಇನ್ನೇನು ಅವಳು ಗರ್ಭವತಿ ಆದ ಮೇಲೆ ಶ್ರೀಹರಿ ಯೋಗಮಾಯನ್ನು ಕರೆದು ಹೇಳಿದ, ಈ ಮಗು ಈ ದೇವಕಿಯ ಹೊಟ್ಟೆಯಲ್ಲೇ ಹುಟ್ಟಿದರೆ ಬಹಳ ಅಪಾಯ ಕಟ್ಟಿಟ್ಟದ್ದು, ಕಂಸ ಕೊಲ್ಲುವಂಥ ಪ್ರಯತ್ನ ಮಾಡ್ತಾನೆ, ಹಾಗಾಗಬಾರದು. ಅದಕ್ಕೋಸ್ಕರ ಇದನ್ನು ಮಧ್ಯದಲ್ಲಿಯೇ ನೀನು ತೆಗೆದುಕೊಂಡು ಹೋಗಿ ಇದೇ ವಸುದೇವನ ಇನ್ನೊಬ್ಬಳು ಮಡದಿಯಾದ ರೋಹಿಣಿ ಅಲ್ಲಿ ನಂದಗೋಪನ ಮನೆಯಲ್ಲಿದ್ದಾಳೆ, ಅವಳ ಹೊಟ್ಟೆಯಲ್ಲಿ ಅವಳ ಗರ್ಭದಲ್ಲಿ ಸ್ಥಾಪಿಸಬೇಕು ಎಂಬುದಾಗಿ ಒಂದು ಆಜ್ಞೆಯನ್ನು ಕೊಟ್ಟ. ಇದೆಲ್ಲ ಹಿಂದೆ ವಿವರವಾಗಿ ನೋಡಿದ್ದೇವೆ ನಾವು. ಅದರ ಪ್ರಕಾರವೇ ಅವಳು ಮಾಡಿದ್ಲು. ಆ ಮಗು ಕಡೆಗೆ ರೋಹಿಣಿಯ ಹೊಟ್ಟೆಯಲ್ಲಿ ಅಲ್ಲಿ 9 ತಿಂಗಳು ತುಂಬಿದ ಮೇಲೆ ಆ ಮಗು ಹುಟ್ಟಿದ್ದು. ಅವನೇ ಬಲರಾಮ ಅನಿಸ್ಕೊಂಡವ. ಈಗ ಇಷ್ಟೆಲ್ಲ ಆಯಿತು. ಇಲ್ಲಿ ದೇವಕಿಗೆ ಗೊತ್ತಿಲ್ಲ 7ನೇ ಗರ್ಭ ಇದ್ದಕ್ಕಿದ್ದ ಹಾಗೆ ಯಾಕೆ ಮಾಯವಾಯಿತು, ಏನಾಯಿತು ಅಂತ ಅವಳಿಗೆ ಗೊತ್ತಿಲ್ಲ. 6 ಮಕ್ಕಳಂತೂ ಕಂಸನ ಕೈಯಲ್ಲಿ ಮರಣವನ್ನು ಅಪ್ಪಿಬಿಟ್ರು. ಅವರೆಲ್ಲ 7ನೇ ಮಗು ಏನಾಯ್ತಂತೆ ಗೊತ್ತಿಲ್ಲ. ಇಂಥ ಒಂದು ದುಃಖದ ಸ್ಥಿತಿಯಲ್ಲಿದ್ಲು ದೇವಕಿ. ಪರಮಾತ್ಮ ಯೋಚನೆ ಮಾಡಿದ, ಈಗ ಇನ್ನೂ ಅವಳು ಇನ್ನೂ ಕಷ್ಟಪಡಬಾರ್ದು. ಅವಳ ಬಸುರೂರಿಗೆ ತಂಪನು ಎರೆಯುವ ರೀತಿಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಂಡ. ಏನಂತಂದರೆ, ಅವಳ ಗರ್ಭಕ್ಕೆ ಅವಳ ಬಸುರಿಗೆ ಸಾಕಷ್ಟು ತಾಪ ಉಂಟಾಗಿದೆ. ಮುಖ್ಯವಾಗಿ ತಾಯಿಯ ಒಂದು ಹೊಟ್ಟೆಯ ತಾಪ ಅದು ಸಾಮಾನ್ಯವಾದದ್ದಲ್ಲ. ಮಕ್ಕಳನ್ನು ಕಳೆದುಕೊಂಡಂಥ ಹೆಂಗಸಿನ ಆ ಮನಸ್ಸಿನಲ್ಲಿ ಉಂಟಾಗುವಂಥ ಸಂಕಟ ಅದು ಅವರ್ಣನೀಯವಾದದ್ದು. ಅಂಥ ಸಂಕಟವನ್ನು ಅವಳು ಒಂದಲ್ಲ ಎರಡಲ್ಲ 6-7 ಸಾರಿ ಅನುಭವಿಸಿದ್ದಾಳೆ. ಯಾಕಂದರೆ ನನಗೋಸ್ಕರವೇ ನಾನು ಹುಟ್ಟಿ ಬರ್ತೇನೆ ಎನ್ನುವಂಥ ನಿರೀಕ್ಷೆ ಇತ್ತು. ಆದ್ದರಿಂದ ಎಲ್ಲವನ್ನೂ ಸಹಿಸಿಕೊಂಡಿದ್ದಾಳೆ. ಇನ್ನು ಅವಳಿಗೆ ನಾನು ಸ್ವಲ್ಪ
ನೆಮ್ಮದಿಯನ್ನು ಕೊಡಬೇಕು. ಅವಳ ಬಸುರೂರಿಗೆ ತಂಪನು ಎರೆಯುವ ಉದ್ದೇಶದಿಂದ ಏನು ಮಾಡಿದ, ಕಟಾಕ್ಷ ವರ ಕೃಪೇಕ್ಷಣವ ಬೀರಿದನು. ಅವಳ ಮೇಲೆ ಕೃಪಾ ಕಟಾಕ್ಷವನ್ನು ತೋರಿದ. ಹೇಗೆಂದರೆ ಈ ಸಲ ನಾನು 8ನೇ ಗರ್ಭದಲ್ಲಿ ಹೇಗಿದ್ದರೂ ಹುಟ್ಟಬೇಕೆಂದು ಮೊದಲೇ ಮಾಡಿದಂಥ ಸಂಕಲ್ಪ, ಅದೇ ರೀತಿಯಲ್ಲಿ ಅವಳ ಗರ್ಭವನ್ನು ಪ್ರವೇಶ ಮಾಡ್ತೇನೆ, ಇದರಿಂದ ಅವಳಿಗೆ ಮನಸ್ಸಿಗೆ ನೆಮ್ಮದಿ ಉಂಟಾಗಲಿ ಅಂತ ಯೋಚನೆ ಮಾಡಿ ಹಾಗೆ ಮಾಡಿದಾಗ ಆ ದೇವಕಿ ಯಾವ ರೀತಿಯಲ್ಲಿ ಕಾಣಿಸಿಕೊಂಡಳು ಅಂತಂದರೆ ಬಳಿಕ ವೈಷ್ಣವ ಪರಮ ತೇಜದಲನೆ ದೇವಕ್ಕೆ ದೇವಿ ಬಳಿಕ ವೈಷ್ಣವ ಪರಮ ತೇಜದಲನೆ ದೇವಕಿ ದೇವಿ ಈ ಜಠರದ ಲಘುಪತಿಯೇ ಧರಿಸಿದನು. ಅತಿಗಬ ನಿಗಮ ಪ್ರಕಟಿಸಿದಂತೆ ರಘುಪತಿ ಧರಿಸಿದನು. ನಿಗಮ ಪ್ರಕಟಿಸಿದಂತೆ ಸದೇಗೆ ಜಗನ್ಮಯನೊಳಗೆ ಸದ ಜಗನ್ಮಯನು ಒಳಗೆ ಒಳಗಿರಲು ತೊಡಗಿ ಬೆಳೆಗೆ ತೊಳೆದು ಬೆಳಗ್ಗೆ ದಶಗಳ ಏರಿಗೆ ಜಂಗಮ ಬೊಮ್ಮ ವಿದ್ಯಾಮೂರ್ತಿಯಲ್ಲೇ ಜಂಗಮ ಬೊಮ್ಮ ವಿದ್ಯಾಮೂರ್ತಿಯಲ್ಲೇ ಯಾವಾಗ ಪರಮಾತ್ಮನೇ ಸ್ವತಃ ಆ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದನೋ ಆ ದೇವಕಿ ವಿಶೇಷ ಒಂದು ವೈಷ್ಣವ ತೇಜಸ್ಸಿನಿಂದ ಪ್ರಕಾಶಿಸಿದರು. ಎಷ್ಟರ ಮಟ್ಟಿಗೆ ಅಂತಂದರೆ ಅವಳನ್ನು ನೋಡುವಾಗ ಆಶ್ಚರ್ಯ ಉಂಟಾಗ್ತಾ ಇತ್ತು. ಸಾಮಾನ್ಯ ಅಲ್ಲವಲ್ಲ, ಒಳಗಿರುವವ ಲೋಕಕ್ಕೆ ಒಡೆಯನಾದವ ಅಂಥವನೇ ತನ್ನ ದೇಹದಲ್ಲಿರುವಾಗ ಸಾಮಾನ್ಯವೇ ಜಗನ್ಮಯನೊಳಗಿರಲು ತೊಳಗಿ ಬೆಳಗಿದಳು 8 ದಿಶೆಗಳ ಆ ಪರಮ ವೈಷ್ಣವ ತೇಜಸ್ಸನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅವಳಲ್ಲಿ ಕಾಣಿಸಿಕೊಂಡಿತ್ತು ಅಂತಂದರೆ ಒಳಗಿರುವುದು ಮಾತ್ರ ಅಲ್ಲ, ಹೊರಹೊಮ್ಮಿ ಹೊರಗಿನ 8 ದಿಕ್ಕುಗಳನ್ನು ಕೂಡ ಪ್ರಕಾಶಗೊಳಿಸುವಷ್ಟು ಅಷ್ಟು ಒಂದು ವಿಶೇಷವಾದ ಪ್ರಕಾಶಮಾನವಾಗಿ ತೇಜಸ್ಸಿನಿಂದ ಅವಳು ಕಂಗೊಳಿಸ್ತಾ ಇದ್ದಳು. ಆಮೇಲೆ ಹೇಗೆ ಕಾಣಿಸಿದ್ಲು ಅಂತಂದರೆ ಜಂಗಮ ಬೊಮ್ಮ ವಿದ್ಯಾಮೂರ್ತಿ ಎಂದದಲ್ಲಿ ಬ್ರಹ್ಮವಿದ್ಯೆ ಅನ್ನುವಂಥದ್ದೇ ಒಂದು ಸ್ತ್ರೀ ರೂಪವನ್ನು ಧರಿಸಿ ಇಲ್ಲಿ ಅಡ್ಡಾಡಿಕೊಂಡಿದೆಯೋ ಈ ಸೆರೆಮನೆಯಲ್ಲಿ ಇಟ್ಟಿದ್ದ ಕಂಸ, ಅದನ್ನು ನಾವೆಲ್ಲ ನೆನಪಿಸ್ಕೊಳ್ಬೇಕಿಲ್ಲಿ. ದೇವಕಿ ಮತ್ತು ವಸುದೇವರನ್ನು ಸೆರೆಮನೆಯಲ್ಲಿ ಇಟ್ಟಿದ್ದ ಅದೇ ದೇವಕಿ ಈಗ ಹೇಗೆ ಕಾಣಿಸಿಲ್ಲ ಅಂದರೆ ಬ್ರಹ್ಮವಿದ್ಯೆಯೇ ಒಂದು ರೂಪವೆತ್ತು, ಒಂದು ರೂಪ ಮೂರ್ತಿವೆತ್ತು, ಒಂದು ಹೆಣ್ಣಿನ ರೂಪವನ್ನು ಧರಿಸಿ ಇಲ್ಲಿ ಓಡಾಡಿಕೊಂಡಿದೆಯೋ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದ್ಲು. ಅಷ್ಟು ವಿಶೇಷವಾಗಿ ಒಂದು ಪ್ರಭೆ ಅವಳ ದೇಹದಿಂದ ಹೊರಹೊಮ್ಮುತ್ತಾ ಇತ್ತು. ಯಾಕೆಂದರೆ ಒಳಗಿದ್ದವ ಯಾರಂದರೆ ಸಲೆ ಜಗನ್ಮಯ, ಜಗತ್ತನ್ನೆಲ್ಲ ಒಳಗೆ ತನ್ನೊಳಗೆ ಸೇರಿಸಿಕೊಂಡವ, ಜಗತ್ತನ್ನೆಲ್ಲ ತುಂಬಿರುವವ ಅಂಥವನೇ ಪರಮಾತ್ಮ. ಅಂಥವನೇ ಒಳಗಿರುವಾಗ ಅವಳಿಗೆ ಅಂಥ ಒಂದು ವಿಶೇಷವಾದ ಕೆಲವು ಗುಣಗಳು, ಕೆಲವು ವಿಶಿಷ್ಟವಾದ ತೇಜಸ್ಸು ಅದೆಲ್ಲ ಕಾಣಿಸಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಈ ವರ್ತಮಾನ ಕಂಸನಿಗೂ ತಿಳಿಯಿತು. ದೂತರು ಬಂದು ಹೇಳಿದರು, ಸ್ವಾಮಿ ದೇವಕಿ ತಿರುಗಿ ಗರ್ಭವತಿಯಾಗಿದ್ದಾಳೆ, ಆದರೆ ಈ ಸಲ ಅವಳೇನೋ ಮೊದಲಿನ ಹಾಗಿಲ್ಲ, ಅವಳ ರೂಪದಲ್ಲಿ ಏನೋ ಬದಲಾವಣೆ ಆಗಿಬಿಟ್ಟಿದೆ, ಪರಿವರ್ತನೆ ಆಗಿದೆ ಅಂತ ಹೇಳಿದರು. ಆಶ್ಚರ್ಯವಾಯಿತು ಕಂಸನಿಗೆ. ಹೌದಾ, ಏನೋ ಇರಬೇಕು ವಿಶೇಷ. ಅವನಿಗೆ ಗೊತ್ತು ಇದೀಗ 8ನೇ ಒಂದು ಗರ್ಭ ಅಂತ ಗೊತ್ತು. ಅವಳು ಲೆಕ್ಕ ಹಾಕುತ್ತಲೇ ಇದ್ದ, 8ನೇ ಗರ್ಭದಿಂದ ಮರಣ ಅಂತ ಲೆಕ್ಕ ಹಾಕುತ್ತಲೇ ಇದ್ದವ. ಈಗ ಕೇಳಿದಾಗಲೇ ಭಯ ಆಯ್ತು ಅವನಿಗೆ. ಭಯ ಆಗುತ್ತಲೇ ಏನೋ ಒಂಥರ ಓಡೋಡಿ ಬಂದ, ನೋಡೋಣ ಒಂದು ಸಲ ದೇವಕಿಯನ್ನು, ಇಷ್ಟೆಲ್ಲ ಏನೋ ಹೇಳ್ತಾ ಇದ್ದಾರಲ್ಲ, ಅವಳ ರೂಪಿನಲ್ಲೇ ಏನೋ ಬದಲಾವಣೆ ಆಗಿದೆ ಅಂದರೆ ಹೇಗಿದ್ದಾಳೆ ಅಂತ ನೋಡೋಣ ಅಂತ ನೋಡಿದ. ಆಗ ಕಂಡನಾಕೆಯ ನಿಜವನು ಕಂಡನಾಕೆಯ ನಿಲವನು ಅತ್ಯುತ್ತಮ ತೇಜವನು ಪ್ರಭಾವ ಮಂಡಲಾಧಿಪ
ಕಂಸ ಆತನು ತನ್ನ ಹಗೆಯನಿಪ ತನ್ನ ಹಗೆಯನಿಪ ಪುಂಡರೀಕನ ಕಣ್ಣವನು ನೆರೆ ನೋಡಿದ ಹೀಗೆಯಲಿ ಸುಮ್ಮನೆ ಮುಂದಿನ ದಂಡಿಯಲ್ಲಿ ಮುಂದಿನ ದಂಡಿಯಲ್ಲಿ ನನಗೆ ಓದೋದಕ್ಕೆ ಬರೋದಿಲ್ಲ ಮುಂದಿನ ದಂಡಿಯಲ್ಲಿ ಇಲ್ಲ ಯಾವುದಂದ್ರೆ ರಾಗಜ್ಞಾನ ಎಲ್ಲ ಇಲ್ಲ ಓದ್ತೇನೆ ಬಿಡಿ ಒಂದು ಸ್ವಲ್ಪ ಓದ್ತೀನಿ ಬಿಡಿ ಅದು ಮುಂದಿನ ದಂಡಿಯಲ್ಲಿ ಮುಂದಿನ ದಂಡಿಯಲ್ಲಿ ಹೋಯ್ ಹೊಸತೆನುತ ಕಳವಳಿಸುತ್ತಿಂತೆಂದಾಗ ಮುಂದಿನ ದಂಡಿ ಸರಿ ಕಂಡನಾಕೆಯ ನಿಲವನ್ನು ನೋಡಿದ ಆ ದೇವಕಿಯ ನಿಲವನ್ನು ರೂಪವನ್ನು ಅದನ್ನೆಲ್ಲ ನೋಡಿದ ಆ ಒಂದು ವಿಶೇಷವಾದ ಹೊರಹೊಮ್ಮುತ್ತಿದ್ದಂಥ ತೇಜಸ್ಸನ್ನು ನೋಡಿದ ಎಷ್ಟರ ಮಟ್ಟಿಗೆ ಅದರ ಪ್ರಭಾವವನ್ನು ನೋಡಿ ಅವ ಅದರ ಪ್ರಭಾವಕ್ಕೆ ಒಳಗಾದ ಅಂತಂದರೆ ಸ್ವತಃ ಮಂಡಲಾಧಿಪ ಅನಿಸಿಕೊಂಡವ ಕಂಸ. ಕೆಲವು ರಾಜ್ಯಗಳಿಗೆ ಒಡೆಯನಾಗಿದ್ದ, ಅನೇಕ ಜನ ಸಾಮಂತರಿಗೆ ಕೂಡ ಅವ ಅಧಿಪತಿಯಾಗಿದ್ದ. ಅಂಥ ಪ್ರಭಾವಶಾಲಿ ವ್ಯಕ್ತಿ ಈಗ ಆ ಒಂದು ತೇಜಸ್ಸಿನ ಪ್ರಭಾವಕ್ಕೆ ಒಳಗಾದ ಸ್ವತಃ ತಾನೇ. ಅದಕ್ಕೆ ಒಳಗಾಗಿ ಕಳವಳಿಸುತ್ತಿಂತೆಂದ ಕಳವಳ ಉಂಟಾಯಿತು. ಇದೇನಪ್ಪ ಇಂಥ ಒಂದು ವಿಶಿಷ್ಟವಾದ ರೂಪ, ಇಂಥ ಒಂದು ತೇಜಸ್ಸು ಇವಳಲ್ಲಿ ಕಾಣಿಸಿಕೊಳ್ತಾ ಇದೆಯಲ್ಲ, ಇದರ ಹಿನ್ನೆಲೆ ಏನಿರಬಹುದು? ಹಿನ್ನೆಲೆ ಇದೇ ಇರಬೇಕು. ಅದೇ ಆಕಾಶವಾಣಿ ಹೇಳಿತ್ತಲ್ಲ, ಅದೇ ಸತ್ಯ ಆಗಿರಬೇಕು ಬಹುಶಃ. ಪುಂಡರೀಕನ ಕಣ್ಣವನು ನೆಲೆಗೊಂಡ ನೀಕೆಯಲ್ಲಿ ಪುಂಡರೀಕಾಕ್ಷ ಎಂದು ಕರೆಸಿಕೊಳ್ಳುವಂಥ ಆ ಪರಮಾತ್ಮನೇ ಬಹುಶಃ ಇವಳಲ್ಲಿ ಈಗ ಬಂದು ನೆಲೆಸಿರಬೇಕು. ಹಾಗಿರುವುದರಿಂದಲೇ ಇಂಥ ಒಂದು ರೂಪ ಇವಳಲ್ಲಿ ಕಾಣಿಸ್ತಾ ಇದೆ, ಇಂಥ ಒಂದು ತೇಜಸ್ಸು ಇವಳಲ್ಲಿ ಗೋಚರಿಸ್ತಾ ಇದೆ. ಇಲ್ಲದಿದ್ದರೆ ಹೀಗಿರೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಹಿಂದೆ ನಾನು ಇವಳನ್ನು ನೋಡಿದ್ದೆ, ಹಿಂದಿನ ಸಂದರ್ಭದಲ್ಲಿ ಗರ್ಭವತಿಯಾದಾಗ ನಾನು ಬಂದು ನೋಡಿದ್ದೆ. ಆ ರೀತಿ ಈ ರೀತಿ ಎಂದು ಇರಲಿಲ್ಲ. ಇದು ಹೊಸತು, ಮುಂದಿನ ದಂಡಿಯಲ್ಲಿದು, ಹಿಂದಿನ ರೀತಿ ಅಲ್ಲ ಇದು. ಏನೋ ಹೊಸದನ್ನು ನೋಡ್ತಾ ಇದ್ದೇನೆ. ಏನು ಗತಿ ಇನ್ನು? ಅಯ್ಯೋ ಇವನೇ ಹುಟ್ಟಿ ಬಂದರೆ ಇನ್ನೇನು ಗತಿ? ಹೇಳಿದ ಹಾಗೆ ಆಗ್ತಾ ಇದೆಯಲ್ಲ. ಏನೋ ಆಕಾಶವಾಣಿ ಹೇಳಿದೆ, ಅದೇ ರೀತಿಯಲ್ಲಿ 8ನೇ ಗರ್ಭ ವಿಶೇಷವೊಂದು ಕಾಣ್ತಾ ಇದೆ. ಏನಾದೀತು ಮುಂದೆ ಅಂತ ಯೋಚನೆ ಮಾಡ್ದ. ಇವನು ಹೀಗೆ ಬಿಟ್ಟರೆ ಕಷ್ಟ. ಬಹುಶಃ ಹುಟ್ಟಿಬಿಟ್ರೆ ಮಗು ನಾಳೆ ನನ್ನನ್ನು ಕೊಂದೇ ಕೊಲ್ತಾನೆ ಅಂತ ಕಾಣ್ತಾರೆ. ಹೀಗೆ ಮಾಡಿದರೆ ಹೇಗೆ? ಈಗಲೇ ಇವಳನ್ನು ಇಲ್ಲೇ ಹೇಗಿದ್ರು ಹೊರೆಯಲ್ಲಿ ಖಡ್ಗ ಇದೆ. ಇನ್ನೊಂದು ಹೇಗಿದ್ರು ಹೊರೆಯಲ್ಲಿ ಖಡ್ಗ ಇದೆ. ಹೊರೆಯಿಂದ ಹೊರ ತೆಗೆದು ಖಡ್ಗವನ್ನು ಇಲ್ಲೇ ಇವಳನ್ನು ಇರಿದು ಮುಗಿಸಿಬಿಟ್ರೆ ಹೇಗೆ? ಹಾಗೆ ಮಾಡಲೆ. ಇರಿದು ಕಳೆವೆನೆ ತಂಗಿ ಗರ್ಭಿಣಿ, ಇರಿದು ಕಳೆವೆನೆ ತಂಗಿ ಗರ್ಭಿಣಿಗೆ ಹೊರೆಯೇ ನೆಲನೆನ್ನುವನು ಹೋಗುದ ನಿಲಯವ ನಿರ್ಣಯದಿದ್ದರೆ ವಿಷ್ಣು ಬಹುಮಾಯಾವಿ ಅನಿಸಿದರೆ ಏನು ಬಹುಮಾಯಾವಿ ಜನಿಸಿದರೆಗೆ ಹಿರಿಯಗಳ ಒಟ್ಟವೆನು ದೋಷವ ನೆರನರದಾದು ಎನ್ನುತ್ತ ತಂದೆ ಮುಗಿಸುವೆನು ಇದ್ದಂತೆಗೆ ತಾನೇ ಸೆರೆಮನೆಯಲ್ಲಿದ್ದ ಬಂತಲ್ಲ ಸದ್ಯ ಓದಿ ಇರಿದು ಕಳೆವೆನೆ ತಂಗಿ ಗರ್ಭಿಣೆ ಒಂದು ನೆಲನೆನ್ನುವನು ಹೆಂಗುದ ಹಿರಿಯದಿದ್ದರೆ ವಿಷ್ಣು ಬಹುಮಾಯಾವಿ ಜನಿಸಿದಡೆ ಹಿರಿಯರಲವಟ್ಟವನು ಮೇಲಿದ ನರಿಯಬಾರದೆನ್ನುತ್ತ ತಾನೇ ಸೆರೆಮನೆಯಲ್ಲಿದ್ದಂತೆ ಚಿಂತಾತುರನು ಕಾದಿದ್ದಾಗ ಈಗಲೇ ಇವಳನ್ನ ಇದೇ ಖಡ್ಗದಿಂದ ಇರಿದು ಕೊಂದು ಬಿಡಲೇ? ಹಾಗೆ ಮಾಡುವ ಹಾಗೂ ಇಲ್ಲ.
ಯಾಕಂದರೆ ತಂಗಿ ಗರ್ಭಿಣಿ, ಈಗ ಗರ್ಭವತಿ ಆಗಿದ್ದಾಳೆ. ಇನ್ನೊಂದು ಸಂದರ್ಭದಲ್ಲಿ ಇವಳನ್ನು ಕೊಲ್ಲುವುದಕ್ಕೆ ನಾನು ಹೊರಟಿದ್ದೆ. ಆ ಸಂದರ್ಭದಲ್ಲಿ ವಸುದೇವನೇ ತಡೆದ. ಯಾಕೆ ತಡೆದ? ಆ ಸಂದರ್ಭದಲ್ಲಿ ವಸುದೇವನೇ ತಡೆದ. ಹೇಳಿದ, ಸ್ತ್ರೀ ಹತ್ಯಾ ದೋಷ ಬರ್ತದೆ, ಮಾಡಬೇಡ ಎಂಬುದಾಗಿ ಹೇಳಿದ. ಈಗ ನಾನು ಇವಳನ್ನು ಕೊಂದರೆ ಬರೀ ಸ್ತ್ರೀ ಹತ್ಯೆ ಒಂದೇ ಅಲ್ಲ, ಅವಳ ಹೊಟ್ಟೆಯಲ್ಲಿ ಒಂದು ಮಗು ಕೂಡ ಇದೆ. ಶಿಶುಹತ್ಯಾ ದ್ರೋಷ ಪಾಪ, ಭ್ರೂಣಹತ್ಯಾ ಪಾತಕ ಎಲ್ಲ ಒಟ್ಟಿಗೆ ಬರ್ತಾರೆ. ಇವೆಲ್ಲ ಈ 2-3 ಪಾತಕಗಳು ಒಂದೇ ಸಲ ನಾನು ಮಾಡಿದಂತಾದರೆ ಅಂಥವರನ್ನ ನೆಲನೂ ಹೊರುವುದಿಲ್ಲ, ಭೂಮಿ ಕೂಡ ಹೊರುವುದಿಲ್ಲ ಅಂತ ಹೇಳ್ತಾರೆ ಲೋಕದಲ್ಲಿ ಜನ. ವೃಥಾ ಅಪವಾದಕ್ಕೆ ಗುರಿಯಾಗ್ತೇನೆ. ಅಲ್ಲದೆ ಆ ಸಂದರ್ಭದೇ ನಾನು ಅವಳನ್ನು ಬಿಟ್ಟು ಈಗ ನಾನು ಕೊಂದರೆ ಜನ ನನ್ನನ್ನು ಹುಚ್ಚ ಅಂತ ಕರೆದಾರ. ಆದ್ದರಿಂದ ಅದು ಸರಿಯಲ್ಲ, ಒಲ್ಲುವುದು ಸರಿಯಲ್ಲ. ಹಾಗಾದರೆ ಹೇಳಿದ್ದಾನಲ್ಲ ವಸುದೇವ, ಮಕ್ಕಳು ಹುಟ್ಟಿದಾವಲ್ಲೆಲ್ಲ ತಂದು ಕೊಡ್ತೇನೆ ಅಂತ ಒಂದು ಮಾತು ಕೊಟ್ಟಿದ್ದಾನೆ, ಸತ್ಯವಂತ. ಇದುವರೆಗೆ ಸತ್ಯವನ್ನು ತಪ್ಪಿ ನಡೆದಿಲ್ಲ ಅವ. ನೋಡೋಣ, ತಂದು ಕೊಡ್ತಾನೆ. ಕೊಂದರಾಯ್ತು. ಇದುವರೆಗೆ ಕೊಂದಿಲ್ವೇ? 5-6 ಮಕ್ಕಳನ್ನು ನಾನು ಕೊಂದು ಕಳೆದಿಲ್ವೇ, ನಾಶ ಮಾಡಿಲ್ವೇ? ಹಾಗೇ ಮಾಡ್ತೇನೆ. ಹೌದು ಹೌದು. ಆದರೆ ಅಯ್ಯೋ, ಆದರೆ ಇವನು ಯಾರಿವನು? ಬಹುಮಾಯಾವಿ. ವಿಷ್ಣು ಇದ್ದಾನಲ್ಲ, ವಿಷ್ಣು ಬಹುಮಾಯಾವಿ. ಈ ಸಲ ಹುಟ್ಟುವನು ಹಿಂದಿನವರಂತಲ್ಲ, ಸಾಕ್ಷಾತ್ ವಿಷ್ಣುವೇ ದೊಡ್ಡ ಮಾಯಾವಿ ಎನಿಸಿಕೊಂಡವ. ಜನಿಸಿದರೆ ಹಿರಿಯಲಳವಟ್ಟಪನು. ಹುಟ್ಟಬಹುದು, ಹುಟ್ಟಿದ ಮೇಲೆ ವಸುದೇವ ತಂದು ಕೊಡಲೂಬಹುದು. ಆದರೆ ಅವರನ್ನು ಕೊಲ್ಲುವುದಕ್ಕೆ ಸಾಧ್ಯವಾಗ್ತದೆಯೇ? ಹಿರಿಯಲಳವಟ್ಟಪನು ಕೊಲ್ಲುವುದಕ್ಕೆ ಅವನು ಸಿಗ್ತಾನೆಯೇ? ಬಹಳ ಕಷ್ಟ. ಹಾಗೂ ಕಷ್ಟ, ಹೀಗೂ ಕಷ್ಟ. ಏನು ಮಾಡೋಣ? ಹಾಗಂತ ಈಗಲೇ ಕೊಲ್ಲುವುದಕ್ಕೂ ಸಾಧ್ಯ ಇಲ್ಲ. ಆದರೆ ಮುಂದೆ ಏನಾಗ್ತಾರೋ ಯಾರಿಗೆ ಗೊತ್ತು, ತಿಳಿಯಬಾರದು. ಇದು ತಿಳಿಯುವುದಕ್ಕೆ ಬಹಳ ಕಷ್ಟವಾಗಿದೆ. ಏನು ಮಾಡಲಿ ಅಂತ ತಾನೇ ಸೆರೆಮನೆಯಲ್ಲಿ ಇದ್ದಂತೆ ಇಂಥ ಆತುರನ್ನು ಕಾದಿದ್ದ. ಕಂಸ ವಸುದೇವರನ್ನು ಸೆರೆಮನೆಯಲ್ಲಿ ಇಟ್ಟಿದ್ದ. ಆದರೆ ಏನಾಗಿದೆ ಪರಿಸ್ಥಿತಿ, ಅದು ತದ್ವಿರುದ್ಧ ಆಗಿಬಿಟ್ಟಿದೆ. ಸೆರೆಮನೆಯಲ್ಲಿದ್ದ ಅವರು ಚಿಂತೆ ಮಾಡಬೇಕಿತ್ತು. ಈಗ ಅವರಿಗೆ ಚಿಂತೆ ಎಲ್ಲ ಬಹುಪಾಲು ಕಳೆದು ಹೋಗಿದೆ. ದೇವಕಿಯನ್ನು ಬಹಳ ಹರ್ಷದಿಂದ ಉಲ್ಲಾಸದಿಂದ ಇದ್ದಾಳೆ. ಯಾಕಂದರೆ ಒಳಗಡೆ ಸಾಕ್ಷಾತ್ ಶ್ರೀಮನ್ ನಾರಾಯಣನ ಕೊಟ್ಟಿದ್ದಾನಾದ್ದರಿಂದ ವಿಶೇಷವಾದ ತೇಜಸ್ಸು ಅವಳಲ್ಲಿ ಗೋಚರಿಸ್ತಾ ಇರುವುದರಿಂದ ಸಹಜವಾಗಿ ಅವಳಲ್ಲಿ ಗೆಲುವಿನ ಒಂದು ಭಾವವು ಇತ್ತು ಅನ್ನೋದು ಸ್ಪಷ್ಟ. ಸಹಜವಾಗಿ ಅವಳು ಎಲ್ಲ ಹಿಂದಿನ ಚಿಂತೆಯಲ್ಲೆಲ್ಲ ಮರೆತು ಏನೋ ಒಂದು ಹೊಸ ಉಲ್ಲಾಸದಿಂದ ಸ್ಫೂರ್ತಿಯಿಂದ ಅವಳಿಗೆ ಕಾಲ ಕಳೀತಾ ಇದ್ದಾಳೆ. ತಂಗಿ ಅಲ್ಲಿ ಕಾಣಿಸ್ತಾ ಇದೆ ಅವಳ ಮುಖದಲ್ಲಿ. ಇತ್ತ ಈ ಕಂಸ ಏನು, ತಾನೇ ಅಲ್ಲಿ ಸೆರೆಮನೆಯಲ್ಲಿ ಇದ್ದಾನೋ ಎನ್ನುವ ರೀತಿಯಲ್ಲಿ, ತಾನೇ ಬಂಧನಕ್ಕೆ ಒಳಗಾಗಿದ್ದೇನೋ ಎನ್ನುವ ರೀತಿಯಲ್ಲಿ ಚಡಪಡಿಸ್ತಾ ಇದ್ದಾನೆ. ಅವನಿಗೆ ಬೇರೆಯವರು ಸೆರೆಮನೆಯಲ್ಲಿ ಇಟ್ಟ ಫಲ ತಾನೇ ಸೆರೆಮನೆಯಲ್ಲಿ ಸೇರಿಕೊಂಡಾಗ ಆಗಿದೆ ಅಷ್ಟೆ. ಮಾನಸಿಕವಾಗಿ ಅಂತ ಒಂದು ಸ್ಥಿತಿ ಉಂಟಾಯಿತು. ಆದರೂ ಕೂಡ ಏನು ಮಾಡೋದಕ್ಕೂ ಸಾಧ್ಯವಿಲ್ಲ ಸದ್ಯ ಅಂತ ಯೋಚನೆ ಮಾಡಿ ಹಿಂದಕ್ಕೆ ಹೋದ, ಮನೆಗೆ ಹೋದರೆ ಅಲ್ಲಿ ಕೂಡ ಇದೇ ಚಿಂತೆ. ಯಾವಾಗ ಹುಟ್ಟಿ ಬರ್ತಾನೋ ಆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ, ಅವನು ಹುಟ್ಟಿ ಬಂದರೆ ಯಾವ ರೂಪದಲ್ಲಿ ಬರ್ತಾನೋ, ಯಾವಾಗ ಯಾವ ರೀತಿಯಲ್ಲಿ ನನ್ನ ಕೊಲ್ತಾನೋ ಅಥವಾ ನನ್ನ ಉಳಿಸ್ತಾನೋ ಒಂದು ಗೊತ್ತಿಲ್ಲ. ಅದೇ ಚಿಂತೆಯಲ್ಲಿ ಅವನು ರಾತ್ರಿಯೆಲ್ಲ ಯೋಚನೆ ಮಾಡಿ ನಿದ್ರೇ ಬರ್ತಾ ಇರಲಿಲ್ಲ. ಜಾಗರದಲ್ಲಿದ್ದು ಇರುಳು ಹಗಲು ಜಾಗರದಲ್ಲಿದ್ದಿರುಳು ಹಗಲು ಉಂಬಾಗ ಮೇನುಡುವಾಗ ಪವಡಿಸುವಾಗ ಉಂಬಾಗ ಮೇನುಡುವಾಗ ಪವಡಿಸುವಾಗ ನೆನೆದಿದ್ದಾಗ ನಿಜ ನಡವಾಗ ನುಡಿವಾಗ ಯೋಗಿಗಳ ಓಳೆಡೆ ಬರಿಯದೆ ಆ ಭೋಗಿಶಯನ ನೆನೆದು ಭಯದ ಯೋಗಿಗಳ ಓಳೆಡೆ ಬರಿಯದ ಭೋಗಿಶಯನ ನೆನೆದು ಭಯದರಿ ಭುಗದೀಶನು ಜಗವ ತನ್ಮಯನಾಗಿರಲು ಕಂಡ ರಾತ್ರಿಯೆಲ್ಲ ನಿದ್ರೆ ಬರ್ತಾ ಇರಲಿಲ್ಲ. ಜಾಗರವನ್ನು ಆಚರಿಸ್ತಾ ಇದ್ದ. ಹಗಲೊತ್ತು ಯಾವ ಕೆಲಸವನ್ನೇ ಮಾಡ್ತಾ ಇರಲಿ. ಊಟ ಮಾಡುವಾಗ ಅಥವಾ ಬಟ್ಟೆಯನ್ನು ತೊಟ್ಟುಕೊಳ್ಳುವಾಗ, ಮಲಗುವಾಗ, ಎದ್ದಿರುವಾಗ, ನಿಂತಿರುವಾಗ
ನಡೆಯುವಾಗ ನುಡಿಯುವಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಅದೇ ಯೋಚನೆ, ಬೇರೆ ಯೋಚನೆಯೇ ಇಲ್ಲ. ಯಾವ ಕಾಲಕ್ಕೆ ಅವನು ಹುಟ್ಟಿ ಬರ್ತಾನೋ, ಮುಂದೇನು ತನ್ನ ಗತಿಯೋ, ತನ್ನ ಸಾವು ಸಮೀಪಿಸುತ್ತಾ ಇದೆಯೋ ಏನೋ ಅನ್ನುವಂಥ ಒಂದೇ ವಿಚಾರ. ಹೀಗೆ ಪರ್ಯಾಯವಾಗಿ ಪರೋಕ್ಷವಾಗಿ ಅವನು ಆ ಪರಮಾತ್ಮನನ್ನೇ ಮನಸ್ಸಿನಲ್ಲಿ ಎನಿಸುತ್ತಾ ಕಾಲ ಕಳೀತಾ ಇದ್ದ. ಇದನ್ನು ಯೋಚಿಸುವಾಗ ಒಂದು ರೀತಿಯಲ್ಲಿ ಹೇಗೆಂದರೆ ಯೋಗಿಗಳ ಓಲು. ಈ ಯೋಗಿಗಳು ಅಂದರೆ ಯೋಗ ಯಾವುದು, ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಯಾವ ಯಾವ ಯೋಗಗಳೆಲ್ಲ ಇವೆಯೋ ಆಯಾ ಯೋಗಗಳನ್ನು ಅನುಸರಿಸುವಂಥ ಆ ಸಾಧಕರು ಆ ಯೋಗದ ಮೂಲಕ ಹೇಗೆ ಭಗವಂತನನ್ನು ಸದಾಕಾಲವು ಸ್ಮರಿಸ್ತಾ ಇರ್ತಾರೋ ಅದೇ ರೀತಿಯಲ್ಲಿ ಇವನು ಕೂಡ ಸ್ಮರಿಸ್ತಾ ಇದ್ದಾನೆ. ಇದೊಂದು ಬೇರೆ ಯೋಗ ಮಾತ್ರ, ಅದೇ 4 ಯೋಗಕ್ಕೆ ಸೇರಿದ್ದಲ್ಲ ಇದು. ಬೇಕಾದರೆ ಭೀತಿ ಯೋಗ ಅಂತ ಕರೀಬಹುದಷ್ಟೇ, ಒಂದು ಹೆದರಿಕೆ ಯೋಗ ಅಷ್ಟೇ. ಒಂದು ಸಾಯುವ ಭೀತಿಯಿಂದ ಒಂದು ಯೋಗ ಆಗಿದೆ ಅವನಿಗೆ, ಪರಮಾತ್ಮನ ಸ್ಮರಿಸುವಂಥ ಒಂದು ಯೋಗ ಬಂದಿದೆ ಅಷ್ಟೇ. ಹಾಗೆ ಕಾಲ ಕಳೀತಾ ಇದ್ದ ಅವನು. ಯಾಕಂದರೆ ಹಾಗೆ ಮಾಡುವಾಗ ಏನಾಯಿತು, ಜಗವ ತನ್ಮಯವಾಗಿರಲು ಕಂಡ. ಅವನಿಗೆ ಎಲ್ಲೆಲ್ಲೂ ಅವನೇ ಕಾಣಿಸ್ತಾ ಇದ್ದ. ಈಗ ಅವನು ಹುಟ್ಟಿಲ್ಲ ನೋಡಿಲ್ಲ ಇವ, ಆದ್ರೂ ಅವನೇ ಕಣ್ಣಾಗ ಆಗ್ತಾ ಇತ್ತು. ಎಲ್ಲಿ ನೋಡಿದ್ರೂ ಅವನೇ ಕಾಣಿಸ್ತಾ ಇದ್ದ. ಹೇಗೆ ಯೋಗಿಗಳು ಸದಾಕಾಲ ಭಗವಂತನನ್ನು ಎಲ್ಲ ಕಡೆಯಲ್ಲೂ ನೋಡ್ತಾರೋ ಹಾಗೆ ಇವನಿಗೂ ಕೂಡ ಅವನೇ ಮಾನಸಿಕವಾಗಿ ಎಲ್ಲೆಲ್ಲೂ ಅವನೇ ಕಾಣಿಸ್ತಾ ಇದ್ದ. ಅಂಥ ಸ್ಥಿತಿಯಲ್ಲಿ ಕಂಸ ಇದ್ದ. ಆಮೇಲೆ ಕಾಲ ಕಳೆಯಿತು. ಇರಲಿರಲು ನವಮಾದ ಗರ್ಭದಲ್ಲಿರಲು ಇರಲಿರಲು ನವಮಾದ ಗರ್ಭವದಲ್ಲಿರಲು ಸಂದವು ಸರ್ವಲೋಕೇಶ್ವರಗೆ ಪುಣ್ಯಗ್ರಗನಿಕರ ಮಂಗಳ ಮಹೋತ್ಸವದ ಸರ್ವಲೋಕೇಶ್ವರಗೆ ಪುಣ್ಯಗ್ರಗನಿಕರ ಮಂಗಳ ಮಹೋತ್ಸವದ ನಿರುಪಮ ಶ್ರಾವಣ ಬಹುಳ ಬಂಧುರ ಗುಣಾಷ್ಟಮಿ ರೋಹಿಣಿಯಲಿ ನಿರುಪಮ ಶ್ರಾವಣ ಬಹುಳ ಬಂಧುರ ಗುಣಾಷ್ಟಮಿ ರೋಹಿಣಿಯಲಿ ಅವತರಿಸಿದನು ಸುರನಿಕರ ಅಂಬರದೊಳಗೆ ನಲಿದಾಡೆ. ಹೀಗೆಯೇ 9 ತಿಂಗಳು ಕಳೆದು ಹೋಯಿತು. ಆ ಪರಮಾತ್ಮ ಭೂಮಿಗೆ ಜನಿಸುವಂಥ ಸಮಯ ಒದಗಿ ಬಂತು. ಆ ಸಮಯದಲ್ಲಿ ಸರ್ವಲೋಕೇಶ್ವರ ಅವ, ಗ್ರಹಗಳೆಲ್ಲ ಅವನ ಅಧೀನ. ಹಾಗಾಗಿ ಯಾವ ಗ್ರಹವೂ ಅವನ ಮೇಲೆ ಯಾವ ಪ್ರಭಾವವನ್ನು ಬೀರುವ ಹಾಗಿಲ್ಲ. ಆದರೂ ಕೂಡ ಲೋಕ ಮರ್ಯಾದೆಗೆ ಅನುಸಾರವಾಗಿ ಮಂಗಳಕರವಾದಂಥ ಗ್ರಹ ಒಂದು ಯೋಗ ಇದ್ದ ಕಾಲದಲ್ಲಿ ಎಲ್ಲ ಗ್ರಹಗಳು ಒಳ್ಳೆಯ ರಾಶಿಯಲ್ಲಿ, ಒಳ್ಳೆಯ ಅಂಶದಲ್ಲಿ, ಒಳ್ಳೆಯ ಸ್ಥಾನದಲ್ಲಿ ಇರುವಂಥ ಸಂದರ್ಭ ನೋಡಿ ಅವನು ಜನಿಸುವುದಕ್ಕೆ ಮನಸ್ಸು ಮಾಡಿದ. ಅದು ಯಾವ ದಿವಸ ಆಗಿತ್ತಂತಂದರೆ ಶ್ರಾವಣ ಮಾಸ, ಕೃಷ್ಣ ಪಕ್ಷ ಬಹುಳ ಬಂಧುರ ಗುಣಾಷ್ಟಮಿ, ಇನ್ನೂ ಅನೇಕ ಉತ್ತಮ ಗುಣಗಳಿಂದ ಕೂಡಿದಂಥ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ, ಅರ್ಧರಾತ್ರಿ ಹೊತ್ತು. ಆ ಸಂದರ್ಭಕ್ಕೆ ಸರಿಯಾಗಿ ಅವ ಭೂಮಿಗೆ ಅವತರಿಸಿದ, ಪರಮಾತ್ಮ ಅವತರಿಸಿದ. ಆಗ ಇವ ಅಲ್ಲಿ ಹುಟ್ಟಿದ್ದು ಯಾರಿಗೂ ಗೊತ್ತಿಲ್ಲ. ಬಹುಶಃ ದೇವಕಿ ಮತ್ತು ವಸುದೇವರಿಬ್ಬರು ಬಿಟ್ಟರೆ ಇನ್ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಅವರಿಗಿಂತ ಮೊದಲೇ ಗೊತ್ತಾದ್ದು ಯಾರಿಗೆ, ಮೇಲಿರುವಂಥ ಸುರರು. ಅದಕ್ಕೋಸ್ಕರ ಸುರ ನಿಖರ ಅಂಬರದೊಳಗೆ ನಲಿದಾಡೆ. ಇವ ಎಲ್ಲಿ ಹುಟ್ಟಿದ್ದಾನೆ ಲೋಕಕ್ಕಿನ್ನೂ ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಅಲ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ದೇವತೆಗಳು ಅಲ್ಲಿ ನಲಿದಾಡಿಬಿಟ್ರು. ಯಾಕಂದರೆ ಅನೇಕ ಕಾಲದಿಂದ ಅವರು ಸಾಕಷ್ಟು ಸಂಕಟವನ್ನು ಅನುಭವಿಸ್ತಾ ಇದ್ದರು. ಲೋಕದಲ್ಲಿ ದುಷ್ಟರ ಸಂಖ್ಯೆ ಭಾಳ ಹೆಚ್ಚಾಗಿತ್ತು. ಇದರಿಂದಾಗಿ ಯಾಗ ಯಜ್ಞಾದಿಗಳೆಲ್ಲ ನಿಂತು ಹೋಗಿದ್ವು. ಯಜ್ಞಾದಿಗಳಲ್ಲಿ ಸಿಗುವಂಥ ಹವಿಸ್ಸು ಅವರಿಗೆ ಸಿಗದೆ ಬಹಳ ಅವರು ಸ್ವರ್ಗೆ ಹೋಗಿದ್ದರು. ಅಲ್ಲದೆ ಅನೇಕ ಜನ ದೈತ್ಯರು ದುಷ್ಟರೆಲ್ಲ ಆಗಾಗ ದಾಳಿ ಮಾಡಿ ಅವರಿಗೆ ಕಷ್ಟ ಕೊಡ್ತಾ ಇದ್ದರು ದೇವಲೋಕದಲ್ಲಿ. ಇದೆಲ್ಲ ಪರಿಹಾರ ಆಗಬೇಕಾದ್ರೆ ಭಗವಂತನೇ ಭೂಮಿಗೆ ಇಳಿಯಬೇಕಾದಂಥ ಒಂದು ಸಂದರ್ಭ ಬಂದಿತ್ತು. ಈಗ ಅಂಥ ಒಂದು ಅವತಾರ ಈಗ ಆಯ್ತಲ್ಲ ಭಗವಂತನದ್ದು ಅಂತ ಅಲ್ಲಿಂದಲೇ ಅವರು ಬಹಳ ವಿಶೇಷವಾಗಿ ಸಂತೋಷಪಟ್ಟರು, ನಲಿದಾಡಿದರು. ಇಲ್ಲಿ ಭೂಲೋಕದಲ್ಲಿ ಏನಾಯಿತು, ಇಲ್ಲಿ ದೆಸೆಗಳಲ್ಲಿ ಗಗನದಲ್ಲಿ ಜಲದಲ್ಲಿ ವಸುಧೆಯಲಿ, ದೆಸೆಗಳಲ್ಲಿ ಗಗನದಲ್ಲಿ ಜಲದಲ್ಲಿ ವಸುಧೆಯಲಿ ಸಲೆ ಸುಪ್ರಸನ್ನತೆ ಮುಸುಕಿದುದು ಮೂಡಿದುದು ಘನ ಪರಿತೋಷ ಜನಮನದೇ ಮೂಡಿದುದು ಘನ ಪರಿತೋಷ ಜನಮನದೇ. ಎಸೆವ ಶಶಿತಾರೆಗಳು
ಕಾಂತಿ ಪ್ರಸರದಲ್ಲಿ ಜರಿತಾರೆಗಳು ಕಾಂತಿ ಪ್ರಸರದಲ್ಲಿ ಪರಿಪೃಷ್ಟವಾದವು ಜಲಗಳು ಎಂಟು ಏನೆಂಬೆನು ಅಚ್ಯುತನ ಉದಯ ಉತ್ಸವವ ಏನೆಂಬೆನಚ್ಯುತನ ಉದಯ ಉತ್ಸವವ. ಅಚ್ಯುತನ ಉದಯವನ್ನು ಸ್ವಾಗತಿಸುವುದಕ್ಕೆ ಇದೊಂದು ಓದಿಯವರ ರೀತಿಯು ಅಷ್ಟೇ ಅದ್ಭುತವಾಗಿತ್ತು. ಇಷ್ಟುವರೆಗೆ ಪಾಪ ಅಷ್ಟೇ ಓದೋಕ್ಕಾಗಲಿಲ್ಲ ಅವರಿಗೆ. ಮೊದಲ ಸಲ ಅಚ್ಯುತನ ಉದಯ ಆದಾಗ ಅವರ ಒಂದು ಪ್ರತಿಭೆ ಉದಯ ಆದಾಗ ಕಾಣ್ತಾ ಇದೆ ಈಗ. ಅಂದರೆ ಅಂಥ ಒಂದು ವಾತಾವರಣ ಅಲ್ಲಿ ಗೋಚರಿಸಿತು. ಪರಮಾತ್ಮ ಹುಟ್ಟಿದಾಗ ಹೇಗಿತ್ತು ಅಂದರೆ ದಿಕ್ಕುಗಳಲ್ಲಿ, ದೆಸೆಗಳಲ್ಲಿ, ಗಗನದಲ್ಲಿ, ಆಕಾಶದಲ್ಲಿ, ನೀರಿನಲ್ಲಿ, ಆಮೇಲೆ ಭೂಮಿಯಲ್ಲಿ ಎಲ್ಲ ಕಡೆಯಲ್ಲೂ ಒಂದು ರೀತಿಯ ಸುಪ್ರಸನ್ನ ವಾತಾವರಣ ಅಂದರೆ ವಿಶೇಷವಾದ, ಪ್ರಶಾಂತವಾದ, ಮಂಗಳಕರವಾದಂಥ, ಆಹ್ಲಾದಕರವಾದಂಥ ಒಂದು ವಾತಾವರಣ ಎಲ್ಲೆಲ್ಲಿ ಗೋಚರಕ್ಕೆ ಬಂತು. ಆಮೇಲೆ ಜನಮನದಿ, ಜನರಿಗೂ ಕೂಡ ಗೊತ್ತಿಲ್ಲ, ಕಾರಣ ಏನಂತ ಗೊತ್ತಿಲ್ಲ, ಘನಪರಿತೋಷ ಜನಮನದಿ ತಾನಾಗಿ ಮೂಡಿತಂತೆ. ಅಲ್ಲಿಯೊಬ್ಬ ಹುಟ್ಟಿದ್ದಾನೆ, ಅವನೇ ಪರಮಾತ್ಮ. ಯಾವುದು ಗೊತ್ತಿಲ್ಲ ಜನರಿಗೆ, ಗೊತ್ತಿಲ್ಲದ ರೀತಿಯಲ್ಲೇ ಜನರ ಮನಸ್ಸಿನಲ್ಲಿ ಏನೋ ಒಂದು ಅವಿವರ್ಣನೀಯವಾದ ಒಂದು ಆನಂದ ತಾನಾಗಿ ಹೊರಹೊಮ್ಮುವುದಕ್ಕೆ ಪ್ರಾರಂಭ ಆಯಿತು. ಅದು ಅಲ್ಲಿಯ ಒಂದು ಮಹಿಮೆ. ಆಮೇಲೆ ರಾತ್ರಿ ಹೊತ್ತು ಆಕಾಶದಲ್ಲಿ ಶಶಿ ತಾರೆಗಳು ಅಂದರೆ ಚಂದ್ರ ಮತ್ತು ನಕ್ಷತ್ರಗಳೆಲ್ಲ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದವಲ್ಲ, ಇವ ಅಲ್ಲಿ ಹುಟ್ಟಿದ ಗಳಿಗೆಯಲ್ಲಿ ಅವು ಇನ್ನಷ್ಟು ವಿಶೇಷವಾದ ಪ್ರಕಾಶದಿಂದ ಬೆಳಗಿ 8 ದಿಕ್ಕುಗಳು ಕೂಡ ಪ್ರಕಾಶಮಾನವಾಗಿ ಕಂಗೊಳಿಸುವಂಥ ಒಂದು ವಾತಾವರಣ ಅಲ್ಲಿ ಕಂಡಿತ್ತು. ಆಮೇಲೆ ಎಲ್ಲೆಲ್ಲಿ ನೋಡಿದರೂ ಕೂಡ ಇಂಥ ಒಂದು ವಾತಾವರಣ ಪ್ರಕೃತಿಯಲ್ಲಿ ಕಾಣಬಂತು. ಬರೀ ಪ್ರಕೃತಿಯಲ್ಲಿ ಮಾತ್ರ ಅಲ್ಲ, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಅವುಗಳಲ್ಲೂ ಕೂಡ ಕಾಣಬೇಕಲ್ಲ, ಇದರ ಪರಿಣಾಮ ಆಗಲೇಬೇಕಲ್ಲ, ಅದೂ ಕಂಡಿತು. ಹೇಗೆ ಅಂದರೆ ಕವಿ ವಿರಾಜಿತ ಧರೆಯಲ್ಲಿ ಉತ್ಸವ. ಎಲ್ಲಿದ್ದೆಲ್ಲಿ ಹೋಗ್ತಾ ಇದ್ದೀನಿ, ಧರೆಯಲ್ಲಿ ಉತ್ಸವ ಆಯಿತು. ನೆಕ್ಸ್ಟ್ ಧರೆಯಲಾಯಿದುತ್ಸವ ಪರಂಪರೆ ಪುರವ ಗ್ರಾಮಗರಾಶ್ರಮ ಗಿರಿ ನದಿ ಸಾಗರ ಸರೋವರ ದೀರ್ಘಿಕೆಗಳೊಳಗೆ ಮೊರೆವ ತುಂಬಿಯ ಕೋಗಿಲೆಯ ಸುಸ್ವರದ ಗಿಲಿ ಬಿರುದುಗಳ ಮೊರೆವ ತುಂಬಿಯ ಕೋಗಿಲೆಯ ಸುಸ್ವರದ ಗಿಲಿ ಬಿರುದುಗಳ ಹರುಜೋಟ್ಕರು ಜರಗಳ ಸಮಗ್ರ ಶ್ರೀ ಸಮರ್ಥಿಸಿದು. ಭೂಮಿಯಲ್ಲಿ ಎಲ್ಲೆಲ್ಲೂ ಕೂಡ ಉತ್ಸವಗಳು ನಡೆದವು. ಎಲ್ಲಿ ಅಂತಂದರೆ ಪಟ್ಟಣಗಳಲ್ಲಿ, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಋಷಿಮುನಿಗಳ ಆಶ್ರಮದಲ್ಲಿ, ಗಿರಿತಟ ಅಂದರೆ ಪರ್ವತ ಪ್ರದೇಶಗಳಲ್ಲಿ ಕೂಡ, ನದಿಗಳಲ್ಲಿ, ನದಿಯ ತಟಗಳಲ್ಲಿ, ಸಾಗರ ತೀರದಲ್ಲಿ, ಸರೋವರ ಮೊದಲಾದಂಥ ಜಲಾಶಯಗಳ ಬಳಿಯಲ್ಲಿ ಎಲ್ಲೆಲ್ಲೂ ಕೂಡ ವಿಶೇಷವಾದ ಒಂದು ಉತ್ಸವ ನಡೆಯುವ ರೀತಿಯಲ್ಲಿ ಗೋಚರವಾಯಿತು. ಅಲ್ಲಿ ಹಕ್ಕಿಗಳು, ಪಕ್ಷಿಗಳು ವಿಶೇಷವಾಗಿ ನಾದಗಳನ್ನು ಮಾಡ್ತಾ ಇದ್ದವು. ತುಂಬಿಗಳು ಮೊರೆದು ಝೇಂಕಾರವನ್ನು ಮಾಡ್ತಾ ಇದ್ದವು. ಕೋಗಿಲೆ ಸುಸ್ವರದಿಂದ ಹಾಡ್ತಾ ಇತ್ತು. ಗಿಳಿಗಳು ಬಹಳ ಸುಂದರವಾಗಿ ಉಳಿಯುತ್ತಾ ಇದ್ದವು. 8 ದಶೆಗಳಲ್ಲಿ ಕೂಡ ಎಲ್ಲೆಲ್ಲಿಯೂ ಪ್ರಕೃತಿಯಲ್ಲಿ ಮನುಷ್ಯ ಮತ್ತು ಪ್ರಾಣಿ ಪಕ್ಷಿಗಳ ಮಧ್ಯದಲ್ಲಿ ಎಲ್ಲೆಲ್ಲೂ ಕೂಡ ವಿಶೇಷವಾದ ಒಂದು ಆಹ್ಲಾದಕರವಾದ ಒಂದು ವಾತಾವರಣ ಕಂಡು ಬಂತು. ಆಮೇಲೆ ಇಲ್ಲಿ ಭೂಲೋಕದಲ್ಲಿ ಹೀಗಾದ ಮೇಲೆ ಮತ್ತೆ ಸ್ವರ್ಗದಲ್ಲಿ ಅವರು ಸುಮ್ಮನೆ ಇರ್ತಾರೆ ದೇವತೆಗಳು, ಅವರು ಹಿಂದೆ ಉಳಿಲಿಲ್ಲ. ಅವರು ಶುರುದುಂದುಬಿಯ ಮೊಳಗುವ ಬೂರಿ ಕಗಲಾರವದ ವೀರ ಸುರುದುಂದುಬಿಯ ಮೊಳಗುವ ಬೂರಿ ಕಗಲಾರವದ ತುಂಬುರನಾರದರ ಸಂಗೀತ ಅಮರಂಗನಯರುತ್ಸವದ ಮೊಳಗುವ ಬೋರಿ ಕಗಳೋರವದ ತುಂಬುರ ನಾರದರ ಸಂಗೀತದ ಮರಂಗನಯರುರವರ ರೇರಣದ ಘನ ಪುಷ್ಪ ವೃಷ್ಟಿಗಳ ಓರಣದ
ಕರಪುಟ ವಿಹಿತ ಮಣಿ ತೋರಣದ ಸೇವಾ ಮಹೋತ್ಸವವು ಓರಣದ ಕರಪುಟ ವಿಹಿತ ಮಣಿ ತೋರಣದ ಸೇವಾ ಮಹೋತ್ಸವ ಬೆಸೆದುದ ಭ್ರದನೆ ಅಲ್ಲಿ ಆಕಾಶದಲ್ಲಿ ದೇವತೆಗಳು ಕೂಡ ಸುರದುಂದುಬಿ ದೇವದುಂದುಬಿಗಳನ್ನು ಬಾರಿಸಿದರು, ಕಹಳೆ ಇತ್ಯಾದಿಗಳನ್ನೆಲ್ಲ ಊರಿದರು. ಆಮೇಲೆ ಕುಂಬುರ ನಾರದರ ಮೊದಲಾದವರೆಲ್ಲ ವಿಶೇಷವಾದ ಸಂಗೀತವನ್ನು ಹಾಡಿದರು. ಅಮರಾಂಗನೆಯರು ಅಪ್ಸರೆಯರೆಲ್ಲ ನೃತ್ಯ ಮಾಡಿದರು. ಆಮೇಲೆ ಪುಷ್ಪವೃಷ್ಟಿಯನ್ನು ಭೂಮಿ ಮೇಲೆ ಸುರಿಸಿದರು. ಸಾಲದ್ದಕ್ಕೆ ಪರಮಾತ್ಮ ಇಲ್ಲಿ ಹುಟ್ಟಿದ್ದಾನೆ, ಅವರಲ್ಲಿ ತೋರಣ ಕಟ್ಟಿದ್ರಂತೆ. ಎಂಥ ತೋರಣ ಅಂತಂದರೆ ನವರತ್ನ ಖಚಿತವಾದ ತೋರಣವನ್ನು ಕಟ್ಟಿ ಭಗವಂತನ ಸ್ವಾಗತವನ್ನು ಅಲ್ಲಿ ಬಯಸಿದರು. ಹುಟ್ಟಿದ್ದಿಲ್ಲಿ, ಆದರೆ ಅವರಲ್ಲಿ ಸ್ವಾಗತವನ್ನು ಮಾಡುವುದಕ್ಕೋಸ್ಕರ ತೋರಣ ಕಟ್ಟಿದರು. ಇಷ್ಟೆಲ್ಲ ಅಲ್ಲಿ ಕೂಡ ನಡೆಯಿತು. ಇಷ್ಟೆಲ್ಲ ಆಯಿತು. ಈಗ ಹುಟ್ಟಿದಾನೆ ಪರಮಾತ್ಮ, ಹೇಗೆ ಇದ್ದ ಅನ್ನೋದು ನಾವು ಇದುವರೆಗೆ ನೋಡಲಿಲ್ಲ. ಹುಟ್ಟಿದ ಅಂತ ಅಷ್ಟೇ ತಿಳ್ಕೊಂಡಿದ್ದೇವೆ. ಅಂದರೆ ಒಂದು ಸಾಮಾನ್ಯ ಶಿಶುವಾಗಿ ಹುಟ್ಟಬೇಕು, ಅವತಾರದ ಮೇಲೆ ಮನುಷ್ಯ ರೂಪದಲ್ಲೇ ಇರಬೇಕು, ಅವನು ಮನುಷ್ಯರ ಮರ್ಯಾದೆಗೆ ಅನುಸಾರವಾಗಿ ನಡ್ಕೊಳ್ಬೇಕು, ಅದು ಕ್ರಮ. ಆದರೆ ಕೂಡ ಕೃಷ್ಣ ಇಲ್ಲಿ ಒಂದು ವಿನಾಯಿತಿಯನ್ನು ತೋರಿಸಿದ್ದಾನೆ. ಇಲ್ಲಿ ಹುಟ್ಟುವಾಗ ಅವ ಕೇವಲ ಶಿಶುವಾಗಿ ಹುಟ್ಟಲಿಲ್ಲ, ಒಬ್ಬ ಸಾಕ್ಷಾತ್ ತಾನು ದೇವರನ್ನು ತೋರಿಸಿಕೊಳ್ಳುವ ಸಲುವಾಗಿ ಒಂದು ವಿಶೇಷ ರೂಪದಲ್ಲೇ ಕಾಣಿಸಿಕೊಂಡ. ಅಲ್ಲಿ ಕಾರಣ ಇಷ್ಟೇ, ಈ ದೇವಕಿ ಮತ್ತು ವಸುದೇವ ಬಹಳ ಕಾಲದಿಂದ ಬಹಳ ಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕೆ ಒಳಗಾಗಿದ್ದಾರೆ ಅಂತಂದರೆ, ಮುಂದೊಂದು ದಿನ ನಮ್ಮ ಹೊಟ್ಟೆಯಲ್ಲಿ ಪರಮಾತ್ಮ ಸ್ವತಃ ಹುಟ್ಟಿ ಬರಲಿಕ್ಕಿದ್ದಾನೆ. ಆಗ ಅವನಿಂದ ಎಷ್ಟೋ ಲೋಕ ಉದ್ಧಾರ, ಲೋಕ ಕಲ್ಯಾಣವೆಲ್ಲ ಆಗಲಿಕ್ಕಿದೆ. ಅಂಥ ಒಂದು ಕಾರ್ಯಕ್ಕೆ ನಾವು ನಿಮಿತ್ತರಾಗಿದ್ದೇವೆ. ಆರದ್ರಿಂದ ಆರದ್ದಾಗಲಿ, ಎಷ್ಟೇ ಸಂಕಟವಾಗಲಿ ತಡೆದುಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಇದುವರೆಗೆ ಬಹಳ ಕಷ್ಟಗಳನ್ನು ತಡ್ಕೊಂಡಿದ್ದಾರೆ ಅವರು. ಈಗ ಅವರ ಕಷ್ಟಕ್ಕೆಲ್ಲ ಒಂದು ಅಂತ್ಯವಾಗುವಂಥ ಒಂದು ಸಮಯ ಸಮೀಪಿಸ್ತಾ ಇದೆ. ಇದು ಅವರಿಗೆ ಗೊತ್ತಾಗಬೇಕು. ಈಗ ಹುಟ್ಟಿದ ಮನು ನಿಜವಾಗಿಯೂ ಪರಮಾತ್ಮನೇ ಎಂಬುದು ಅವರಿಗೆ ಸ್ಪಷ್ಟ ಆಗಬೇಕಾದ್ರೆ ನಾನು ಆ ರೂಪದಲ್ಲೇ ಅವರಿಗೆ ಕಾಣಿಸಿಕೊಳ್ಳಬೇಕಂತ ಯೋಚನೆ ಮಾಡಿ ಕೇವಲ ಶಿಶುವಾಗಿ ಅವನು ಕಾಣಿಸಿಕೊಳ್ಳಲಿಲ್ಲ. ಅವನು ಹೇಗೆ ಕಾಣಿಸಿಕೊಂಡ ಹುಟ್ಟಿದ ತಕ್ಷಣ ಅಂತಂದ್ರೆ ಕರವಿರಾಜಿತ ಶಂಕ ಚಕ್ರ ಮುರುಗಗದೆಗಳ ಕರವಿರಾಜಿತ ಶಂಕ ಚಕ್ರ ಮುರುಗಗದೆಗಳ ಸಂಗ್ರ ನೀಲಾಂಬುರುಗ ಕೊಟ್ಟಿಯ ಕೊಡಿದ ಪೀತಾಂಬರದ್ಯುತಿಯ ಕಡಿನಿಗಿದ ಪೀತಾಂಬರದ್ಯುತಿಯ ಕರಘಸಿದ ಕರುಣಾ ಕಟಾಕ್ಷದ ಕರಗದಿದ ಕರುಣ ಕಟಾಕ್ಷದ ಸಿರಿಮೊಗದ ಸರ್ವಾಂಗ ಲಕ್ಷ್ಮಿಯ ಸಿರಿಮೊಗದ ಸರ್ವಾಂಗ ಲಕ್ಷ್ಮಿಯ ಪರಮ ಪುರುಷನ ಮೂರ್ತಿ ಮುಂದಿದೆ. ಪರಮ ಪುರುಷನ ಮೂರ್ತಿ ಮುಂದಿದೆ ಕಂಡನ ಶೌರಿ. ಹಾಗಾಗಿ ಭಗವಂತ ಈಗ ಕೈಯಲ್ಲಿ ಸಣ್ಣ ಶಿಶುವಾಗಿದ್ದರೂ ಕೂಡ ನಾರಾಯಣನ ರೂಪವನ್ನೇ ಧರಿಸಿ ಕಾಣಿಸಿಕೊಂಡ. ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದಾನೆ ಕೈಯಲ್ಲಿ. ನೀಲಾಂಬುರುಹ ನೀಲ ವರ್ಣದ ಒಂದು ತಾವರೆಯ ಬಣ್ಣದಿಂದ ಶೋಭಿಸ್ತಾ ಇದ್ದಾನೆ. ಅಲ್ಲದೆ ಕಟಿನಿಹಿತ ಪೀತಾಂಬರ ದ್ಯುತಿ, ವಿಶೇಷವಾಗಿ ಹೊಳೆಯುವಂಥ ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ. ಯಾರು ಉಳಿಸಿದ್ರೋ ಗೊತ್ತಿಲ್ಲ, ಮಗು ಆದರೂ ಕೂಡ ಉಟ್ಟುಕೊಂಡಿದ್ದಾನೆ. ಅಂಥ ಸ್ಥಿತಿಯಲ್ಲಿ ಕಾಣಿಸಿಕೊಂಡ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ದರಹಸಿತ, ವಿಶೇಷವಾದ ಒಂದು ಮುಗುಳು ನಗೆ, ವಿಶೇಷವಾದ ಒಂದು ನಗೆ ಅವನ ಮುಖದಲ್ಲಿ ಮಿಂಚ್ತಾ ಇತ್ತು. ನೋಡುವರನ್ನ ಎಂಥವರನ್ನಾದರೂ ಸಂತೋಷಪಡಿಸುವಂಥ, ಆಹ್ಲಾದಪಡಿಸುವಂಥ, ಅವರ ಕಷ್ಟವನ್ನು ನಿವಾರಣೆ ಮಾಡುವಂಥ ಗುಣವುಳ್ಳಂಥ ಒಂದು ಆ ದರಹಸಿತ, ಆ ಮುಖದ ಮುಗುಳು ನಗೆ ಸಾಕಿತ್ತು. ಜೊತೆಯಲ್ಲಿ ಕರುಣಾ ಕಟಾಕ್ಷ, ಕರುಣೆಯ ಆ ಕಟಾಕ್ಷ ಅಂದರೆ ಕೊಡೆಗಣ್ಣು, ಕರುಣೆಯಿಂದ ನೋಡುವಂಥ ಕಡೆಗಣ್ಣನ್ನ ಕರುಣೆಯಿಂದ ನೋಡ್ತಾ ಇದ್ದಾನೆ. ಕಡೆಗಣ್ಣಿನಿಂದ ಆ ಕರುಣಾ ಕಟಾಕ್ಷವನ್ನು ಬೀರ್ತಾ ಇದ್ದಾನೆ. ಆಮೇಲೆ ಸಿರಿಮೊಗದ ಅತ್ಯಂತ ಸುಂದರವಾದಂಥ ಲಕ್ಷಣಯುಕ್ತವಾದಂಥ ಆಹ್ಲಾದಕರವಾದಂಥ ಮುಖ. ಆಮೇಲೆ ಸರ್ವಾಂಗ ಲಕ್ಷ್ಮಿಯ ಎಲ್ಲ ಅಂಗಾಂಗಗಳಲ್ಲೂ ಕೂಡ ವಿಶೇಷವಾದ ಕಾಂತಿ, ವಿಶೇಷವಾದ ಸೊಬಗು ಕಂಗೊಳಿಸ್ತಾ ಇದೆ. ಅಂಥ ಒಂದು ರೂಪದಿಂದ ಅವ ಪರಮಪುರುಷನೇ ಅವನು. ಆ ಪರಮಪುರುಷನ ರೂಪದಲ್ಲೇ ಆತ
ಈ ಎಲ್ಲ ಗುಣಗಳೊಡನೆ ಅವನ ಮುಂದೆ ಕಾಣಿಸಿಕೊಂಡ. ಅದನ್ನು ನೋಡಿದ ಯಾರು? ಕಂಡನ ಶೌರಿ. ಶೌರಿ ಅಂದರೆ ಶೂರನ ಮಗನಾದಂಥ ವಸುದೇವ ನೋಡಿದ. ಇಂಥ ಒಂದು ರೂಪವನ್ನು ನೋಡಿದಂಥ ವಸುದೇವನಿಗೆ ರೋಮಾಂಚನವಾಯಿತು. ಅವನಿಗೆ ಎಷ್ಟೊಂದು ಆಶ್ಚರ್ಯವಾಯಿತು, ಆನಂದವಾಯಿತು ಅಂತಂದರೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಕೂಡ ಪರಮ ಸಂತೋಷವನ್ನು ಹೊಂದಿದಳು. ಆಗ ಕೂಡಲೇ ವಸುದೇವ ಒಂದು ನಿರ್ಧಾರಕ್ಕೆ ಬಂದ. ಏನಂದರೆ 10,000 ಪಶುಗಳನ್ನು ವಿಪ್ರೋತ್ತಮರಿಗೆ ಈ ಸೆರೆಯನಿಗ ನಾನು ಉತ್ತರಿಸಿದಂದಿಗೆ ಕೊಡುವೆನು ಎನ್ನುತ್ತಾಗ ಮನದೊಳಗೆ ದಟ್ಟವನೆ ಸಂಕಲ್ಪಿಸುತ್ತ ಈ ಸೆರೆಯನಿಗ ನಾನು ಉತ್ತರಿಸಿದಂದಿಗೆ ಕೊಡುವೆನು ಮನದೊಳಗೆ ದಟ್ಟವನೆ ಸಂಕಲ್ಪಿಸುತ್ತ ಯದುತ್ತಮನು ಸಾಷ್ಟಾಂಗದಲ್ಲಿ ಯದುತ್ತಮರು ಸಾಷ್ಟಾಂಗದಲ್ಲಿ ಪುರುಷೋತ್ತಮಂಗೆ ಅಭಿನವಿವಿ ಪುಳುಕಿದ ನಾವು ಚಿಂತೆಂದ ಪರಮಾತ್ಮನ ಪರಮ ಮಂಗಳ ಮೂರ್ತಿಯನ್ನು ನೋಡಿದಾಗ ವಸುದೇವನಿಗೆ ಎಂಥ ಒಂದು ಭಾವನೆ ಉಂಟಾಯ್ತಂದರೆ ಮೊದಲು ಒಂದು ನಿರ್ಧಾರಕ್ಕೆ ಬಂದವ. ಇಂಥ ಒಂದು ಅನುಗ್ರಹ ನನ್ನ ಮೇಲಾಗಿದೆ, ಪ್ರಪಂಚದಲ್ಲಿ ಯಾರಿಗೂ ಸಿಗದಿರುವಂಥ ಒಂದು ಭಾಗ್ಯ ನನಗೆ ಲಭಿಸಿದೆ. ಇಂಥ ಒಂದು ಸಂದರ್ಭವನ್ನು ನಾನು ಸರಿಯಾದ ರೀತಿಯಲ್ಲಿ ಆಚರಿಸಬೇಕು. ಸಾಮಾನ್ಯವಾಗಿ ಏನಾದರೂ ಒಂದು ಒಳ್ಳೆಯದಾದರೆ ನಮಗೆ ಯಾವುದೋ ಒಂದು ಒಳ್ಳೆಯ ಘಟನೆ, ನಮಗೊಂದು ಲಾಭ ಏನೋ ಒಂದು ಆದಾಗ ನಾವು ಅದನ್ನು ಆಚರಿಸ್ತೇವೆ, ಉತ್ಸವ ಇತ್ಯಾದಿ ಆಚರಿಸ್ತೇವೆ. ಇಲ್ಲಿ ಅವನು ಯೋಚನೆ ಮಾಡಿದ. ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಏನೋ ಆಡಂಬರದ ಉತ್ಸವ ಮಾಡ್ತಾರೆ. ಏನೋ ನಮ್ಗೆ ಇಂಥ ಒಂದು ಒಳ್ಳೆಯದಾಗಿದೆ, ಇದೆಲ್ಲರಿಗೂ ಹೇಳಬೇಕು, ನಾವು ಅವರ ಮುಂದೆ ಪ್ರದರ್ಶನ ಮಾಡಬೇಕು ಅಂತ ಎಷ್ಟೋ ಜನರನ್ನು ಕರೆಸೋದು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆಸೋದು, ಎಲ್ಲ ದೊಡ್ಡದಾಗಿ ತಮ್ಮದಿರುವುದನ್ನು ಪ್ರದರ್ಶನ ಮಾಡೋದು, ಒಳ್ಳೊಳ್ಳೆ ಬಟ್ಟೆ ಬರೆ ಆಭರಣಾದಿಗಳು ಧರಿಸಿಕೊಂಡು ಮೆರೆದು ಆ ರೀತಿ ಪ್ರದರ್ಶನ ಮಾಡ್ತಾರೆ. ಅದೊಂದು ಕ್ರಮ, ಆದರೆ ಅದು ಸರಿಯಾದ ಕ್ರಮ ಅಲ್ಲ. ಭಗವಂತ ನಮಗೆ ವಿಶೇಷವಾದ ಒಂದು ಅನುಗ್ರಹವನ್ನು ಮಾಡಿದಾಗ ನಾವು ಮಾಡಬೇಕಾದದ್ದೇ ಬೇರೆ ಕರ್ತವ್ಯ. ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು. ಯಾವ ರೀತಿ ಅಂತಂದರೆ ಭಗವಂತನಿಗೆ ಪ್ರೀತಿಯಾಗುವಂಥ ಕಾರ್ಯ ಮಾಡಬೇಕು. ಅಂಥದ್ದು ಯಾವುದು ಅಂತಂದರೆ ಮುಖ್ಯವಾಗಿ 3 ಕಾರ್ಯವನ್ನು ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಕೂಡ ಒಂದು ಮಾತು ಬರ್ತದೆ, ಯಾವುದಂದರೆ ಯಜ್ಞ, ದಾನ, ತಪಕರ್ಮ. ಯಜ್ಞ, ದಾನ, ತಪಸ್ಸು ಎನ್ನುವಂಥ 3 ವಿಧಾನದಿಂದ ಭಗವಂತನನ್ನು ನಾವು ಸಂತೋಷಪಡಿಸುವುದಕ್ಕೆ ಸಾಧ್ಯ. ಅದು ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ತಿಳಿದಂಥ ಬುದ್ಧಿವಂತರು ಕೂಡ ಇವನ್ನು ಆಚರಿಸ್ತಾರೆ. ಯಾಕಂದರೆ ಇವು ಅಂಥವರನ್ನು ಕೂಡ ಪಾವನಗೊಳಿಸುವಂಥ ಯೋಗ್ಯತೆ ಉಳ್ಳವು. ಯಜ್ಞ, ದಾನ, ತಪಸ್ಸು ಅನ್ನುವಂಥವು ಅನ್ನೋ ಮಾತನ್ನು ಹೇಳ್ತಾನೆ. ಏನಿದು ಯಜ್ಞ? ಯಜ್ಞ ಅಂದರೆ ಭಗವತ್ ಪ್ರೀತ್ಯರ್ಥವಾಗಿ ಮಾಡುವಂಥ ಯಾವ ಕರ್ಮ ಇದ್ರೂ ಯಜ್ಞವೇ. ಒಂದು ಹೋಮ ಮಾಡಿ ಅದರಲ್ಲಿ ಹವಿಸ್ಸನ್ನು ಹಾಕಿ ಅದು ಒಂದು ಯಜ್ಞವೇ ಸರಿ, ಆದರೆ ಅದೊಂದೇ ಯಜ್ಞವಲ್ಲ. ದಿನನಿತ್ಯ ನಾವು ಮಾಡ್ತೇವೆ ಪೂಜೆ ಇತ್ಯಾದಿಗಳು, ಅವು ಒಂದು ಯಜ್ಞವೇ. ಹಾಗೆ ಯಜ್ಞ ಅನ್ನೋದಕ್ಕೆ ಭಾಳ ವಿಶಾಲವಾದ ಅರ್ಥ ಇದೆ. ಭಗವತ್ ಪ್ರೀತ್ಯರ್ಥವಾಗಿ ಮಾಡುವಂಥ ಎಲ್ಲ ಕಾರ್ಯಗಳು ಅವು ಯಜ್ಞ. ದಾನ ಅಂತಂದರೆ ಯಾವ ವಸ್ತು ನಮ್ಮಲ್ಲಿ ವಿಶೇಷವಾಗಿ ಇದೆಯೋ, ಹೆಚ್ಚಿದೆಯೋ, ಇನ್ನೊಬ್ಬರಿಗೆ ಅದು ಇಲ್ಲವ ಅಂತಾದರೆ ಯಾರಿಗಾದ್ರೂ ಅಗತ್ಯವಿದೆಯೋ ಅವರು ಕೇಳಿದ ಪಕ್ಷದಲ್ಲಿ ಅಂಥವರ ಅಗತ್ಯವನ್ನು ಅರಿತು ಅವರ ಸತ್ಪಾತ್ರರು ಅಂತ ನಾವು ಖಚಿತಪಡಿಸಿಕೊಂಡು ಅವರಿಗೆ ಕೊಟ್ಟರೆ ಅದು ಉತ್ತಮ ದಾನ ಅಂತ ಅನಿಸ್ಕೊಳ್ತದೆ, ದಾನ. ಇನ್ನೊಂದು ತಪಸ್ಸು ಅಂದರೆ ಗೊತ್ತೇ ಇದೆ. ಸಾಮಾನ್ಯವಾಗಿ ವ್ರತ ಇತ್ಯಾದಿಗಳನ್ನು ಆಚರಿಸಿ ಆ ಮೂಲಕ ಭಗವಂತನನ್ನು ಒಂದು ಪ್ರೀತಿಗೊಳಿಸುವಂಥ ಒಂದು ಕ್ರಮ ಅದು ಕೂಡ ಇದೆ. ಇವು 3 ಬಹಳ ಮುಖ್ಯ. ವಸುದೇವ ನಿಶ್ಚಯ ಮಾಡಿದ. ಅವನಲ್ಲಿ ಇದ್ದದ್ದೇನು ಹೆಚ್ಚಾಗಿ ಹಸುಗಳು. ಈ ಯಾದವರಲ್ಲಿ ವಿಶೇಷವಾಗಿ ಪಶು ಸಂಪತ್ತಿ ಇರ್ತಾ ಇತ್ತು. ಅವನು ಯೋಚನೆ ಮಾಡಿದ, ಹೌದು ಇಂಥ ಒಂದು ಸಂದರ್ಭದಲ್ಲಿ ನಾವು ಒಂದು 10,000 ಹಸುಗಳನ್ನು ದಾನ ಮಾಡಬೇಕು ಅಂತ ಅವನು ಸಂಕಲ್ಪ ಮಾಡಿದ. ಅಂದರೆ ಇಲ್ಲಿ ಒಂದು ವಿಚಾರ ನಾವು ನೆನಪಿ ತಂದುಕೊಳ್ಬೋದು. ಸಾಮಾನ್ಯವಾಗಿ ನಾವು ಈ ರೀತಿಯಲ್ಲಿ ಆಚರಿಸಬೇಕಾದ ಕ್ರಮ ಮತ್ತೇನಲ್ಲ, ಅವನು ದೊಡ್ಡ ಆಡಂಬರಕ್ಕೇನು ಹೋಗಲಿಲ್ಲ, ದಾನ ಮಾಡ್ತೇನೆ ಅಂತ. ಯಜ್ಞವೋ ದಾನವೋ ತಪಸ್ಸು ಯಾವುದೋ ಒಂದು ಮಾಡಬೇಕಲ್ಲ, ದಾನದ ಯೋಚನೆ ಮಾಡ್ದಾವ. ಈ ಮಗು ಹುಟ್ಟಿದೆ, ಇಂಥ ಮಗು ಹುಟ್ಟಿದ ಸಂದರ್ಭದಲ್ಲಿ ಭಗವತ್ ಪ್ರೀತ್ಯರ್ಥವಾಗಿ ದಾನ ಮಾಡ್ತೇನೆ ಅಂತ ಯೋಚನೆ ಮಾಡಿದ. ಮೊನ್ನೆ ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ, ಈ ವರ್ಷ ನಮ್ಮ ಭಾರತದ ಕ್ರಿಕೆಟ್ ತಂಡ ಜಾಗತಿಕ ಕಪ್ಪು ಅಂದರೆ ಈ ವರ್ಲ್ಡ್ ಕಪ್ ಅದರಲ್ಲಿ ಜಯ ಪಡೆಯಿತು, ಗೆದ್ದುಕೊಂಡಿತು. ಆ ಸಂದರ್ಭದಲ್ಲಿ ನಾವು ಕೆಲವರು ಓದಿದ್ದಾರೆ ಅನ್ನೋ ಪತ್ರಿಕೆ ಗೊತ್ತಿಲ್ಲ, ಈ ತಂಡದ ನಾಯಕ ಒಬ್ಬ ಧೋನಿ ಅಂತೇಳಿ, ಅವನ ಪತ್ನಿ ಭಾಳ ಈ ತಂಡ ಯಾವಾಗಲೆಲ್ಲ ಪಂದ್ಯ ಆಡ್ತಾ ಇತ್ತು ಆ ದಿವಸದಲ್ಲಿ ತನ್ನ ಗಂಡ ಈ ನಡೆಸುವಂಥ ಈ ತಂಡಕ್ಕೆ ಜಯ ಆಗಲಿ ಅಂತ ಅವಳು ಮನೆಯಲ್ಲಿ ಉಪವಾಸ ಮಾಡ್ತಿದ್ದಂತೆ. ಆಮೇಲೆ
ಆ ದಿವಸ ಗೆದ್ದ ದಿವಸ ಆ ರಾತ್ರಿ ಬೆಳಗಿನ ಜಾವ 3:30 ಗಂಟೆ, ನೀವು ಕೇಳಿರ್ಬೋದು ಇದನ್ನು, ಬಹುಶಃ ಅವ ಒಂದು ಹರಕೆ ಹೇಳ್ಕೊಂಡಿದ್ದಂತೆ, ಕಂಡ ಗೆದ್ದರೆ ವರ್ಲ್ಡ್ ಕಪ್ ಗೆದ್ದರೆ ನಾನು ನನ್ನ ತಲೆ ಕೂದಲು ಕೊಡ್ತೀನಿ ದೇವರಿಗೆ ಅಂತ. ಅವನು ಆ ದಿವಸ ರಾತ್ರಿ ಗೆದ್ದಿತ್ತಲ್ಲ ಕಂಡ, ಬೆಳಗಿನ ಜಾವ 3:30 ಗಂಟೆ ಸರಿಯಾಗಿ ಯಾರೋ ಪುರೋಹಿತರು ಯಾರು ಹೇಳಿದ್ರು ಗೊತ್ತಿಲ್ಲ, ಯಾವ ಆಧಾರದ ಮೇಲೆ ಹೇಳಿದ್ರು ಗೊತ್ತಿಲ್ಲ, ಆ 3:30 ಗಂಟೆ ಹೊತ್ತಿಗೆ ನೀನು ಇದನ್ನು ತಲೆ ಕೂದಲನ್ನು ಕೊಡಬೇಕು, ಅದು ಪ್ರಶಸ್ತವಾಗಿದೆ ಅಂತ ಹೇಳಿದ್ರಂತೆ. ಅದೇ ದಿವಸ ರಾತ್ರಿ 3:30 ಗಂಟೆಗೆ ಅವನು ತಲೆಯನ್ನು ಎಲ್ಲ ತಲೆ ಕೂದಲು ತೆಗೆದು ಬೋಳಿಸಿ ಆ ತಲೆ ಕೂದಲನ್ನು ಬಹುಶಃ ತಿರುಪತಿಗೆ ಪ್ಯಾಕ್ ಮಾಡಿ ಕಳಿಸಿದ ಅಂತ ಕೆಲವೊಂದು ಕಡೆ ಓದಿದೆ. ಮುಂದೇನಾಯಿತು ನನಗೆ ಸರಿ ಗೊತ್ತಿಲ್ಲ ಅದ್ರ ಬಗ್ಗೆ. ಆಮೇಲೆ ಅದು ಅಂತೂ ಹಾಗಾಯಿತು ಅಂತ ನಾವು ನೋಡಿದ್ದೇವೆ. ಎಷ್ಟರ ಮಟ್ಟಿಗೆ ಅಂದರೆ ಆ ಧೋನಿ ಮಾರನೇ ದಿವಸ ಸರ್ಕಾರದ ಪರವಾಗಿ ಈ ಕ್ರಿಕೆಟ್ ಆಟಗಾರರಿಗೆಲ್ಲ ಒಂದು ವಿಶೇಷವಾದ ಒಂದು ಗೌರವಾರ್ಥವಾಗಿ ಒಂದು ಸಮಾರಂಭ ಏರ್ಪಡಿಸಿದ್ರು. ಅವರೆಲ್ಲ ಬರಬೇಕಿತ್ತು, ಬಂದರು. ಇವನು ಬಂದ. ಬರುವಾಗ ಹೇಗೆ ಗೋಳು ತಲೆಯಲ್ಲಿ ಬಂದಿದ್ದಾರೆ. ಅದು ಸಾಮಾನ್ಯವಾಗಿ ಅಂಥ ಸಂದರ್ಭದಲ್ಲಿ ಇನ್ನೂ ವಿಶೇಷವಾದ ಯಾವುದೋ ಬಟ್ಟೆ ಬರೆ ಹಾಕ್ಕೊಂಡು ಆ ಇತ್ಯಾದಿ ದೊಡ್ಡ ಒಂದು ಅಲಂಕಾರ ಮಾಡಿಕೊಂಡು ದೊಡ್ಡಸ್ತಿಗೆ ತೋರಿಸುವ ರೀತಿಯಲ್ಲಿ ಬರಬೇಕಿತ್ತು. ಹಾಗೆ ಬರಲಿಲ್ಲ ಪಾಪ ಅವನು. ತಲೆಯನ್ನು ಬೋಡಿಸ್ಕೊಂಡು ಅಂಥ ಸಂದರ್ಭದಲ್ಲಿ ಕೂಡ ಬಂದಿದ್ದಾನೆ ಅಂದರೆ ಇವತ್ತಿಗೂ ನಮ್ಮಲ್ಲಿ ಆ ಹಳೆ ಸಂಸ್ಕೃತಿ ಸ್ವಲ್ಪ ಉಳ್ಕೊಂಡಿದೆ ಅಂತ ನಾವು ಸ್ವಲ್ಪ ಸಮಾಧಾನ ಪಡ್ಕೊಳ್ಬೋದು. ಯಾಕಂದರೆ ಎಲ್ಲ ನಾವು ತಪ್ಪು ಅಲ್ವಾ? ಹೌದು. ಹಾಗಾಗಿ ಹಳೆ ಸಂಸ್ಕೃತಿ ಉಳ್ಕೊಂಡಿದೆ ಅಂತ ಇವತ್ತು ನಾವು ಸಮಾಧಾನ. ಹಾಂ, ತಿರುಪತಿಗೆ ಹೋದಲ್ಲ. ಹಾಂ, ನೋಡಿ ಮುಂದಿನ ವಿಚಾರ ಕೂಡ ತಿಳ್ಕೊಂಬಂದ್ಬಿಟ್ಟಿದ್ದಾರೆ. ಹಾಗೆ ಅಂಥದ್ದೆಲ್ಲ ಇನ್ನೂ ಉಳ್ಕೊಂಡಿದೆ ನಮ್ಮಲ್ಲಿ ಈ ಒಂದು ಸಂಸ್ಕೃತಿಯ ಅಂಶಗಳು ಅನ್ನೋದು ಸಂತೋಷ ಪಡುವಂಥ ವಿಚಾರ. ವಸುದೇವನು ಕೂಡ ಇಲ್ಲಿ ಹಾಗೆ ಮಾಡ್ತಾ ಇದ್ದಾನೆ. ಈಗ ವಸುದೇವ ಯೋಚನೆ ಮಾಡಿದ, 10,000 ಪಶುಗಳನ್ನು ಕೊಡ್ತೇನೆ ಅಂತ. ಯಾರಿಗೆ ಕೊಡೋದು? ಅದು ಒಂದು ಬೇಕಲ್ಲ. ವಿಪ್ರೋತ್ತಮರಿಗೆ ಒಂದು ಮಾತಿದೆ. ಇದ್ಯಾರಪ್ಪ ವಿಪ್ರೋತ್ತಮರಂದರೆ? ಅಂದರೆ ವಿಪ್ರರಿಗೆ ಕೊಡುವಂಥದ್ದು. ಆದರೆ ಸಾಮಾನ್ಯ ವಿಪ್ರರಿಗೆ ಕೊಡಬಾರ್ದು, ವಿಪ್ರೋತ್ತಮರಿಗೆ. ವಿಪ್ರಾಧಮರಿಗಂತೂ ಕೊಡಲೇಬಾರ್ದು. ವಿಪ್ರಾಧಮರು ಇದ್ದರೆ ಅವರಿಗೆ ಕೊಡಬಾರ್ದು. ಅಂದರೆ ವಿಪ್ರೋತ್ತಮರು ಅಂದರೆ ಯಾರು ಅಂತ. ಈಗ ವಿಪ್ರರು ಅಂದರೆ ಗೊತ್ತೇ ಇದೆ, ಸಾಮಾನ್ಯ ಬ್ರಾಹ್ಮಣರು ಅಂತ ನಾವು ತಿಳ್ಕೊಳ್ತೇವೆ. ಸರಿಯೇ, ಬರೀ ಬ್ರಾಹ್ಮಣ ಒಂದು ಜಾತಿಯಲ್ಲಿ ಹುಟ್ಟಿದ ತಕ್ಷಣ ಅವರೆಲ್ಲ ವಿಪ್ರರು ಅಥವಾ ಬ್ರಾಹ್ಮಣರು ಅನಿಸ್ಕೊಳ್ಳೋದಕ್ಕೂ ಯೋಗ್ಯರಾಗುವುದಿಲ್ಲ. ಕೆಲವು ಸಲ ಅವರು ವಿಪ್ರರು ಅಂತ ಅನಿಸ್ಕೊಳ್ಬೇಕಾದ್ರೆ ಕೆಲವು ಗುಣಗಳವರಲ್ಲಿ ಇರಬೇಕು. ವಿಪ್ರೋತ್ತಮರು ಅನಿಸ್ಕೊಳ್ಬೇಕಾದ್ರೆ ಇನ್ನೂ ವಿಶೇಷವಾಗಿ ಆ ಗುಣಗಳು, ಆ ಕರ್ಮಗಳವರಲ್ಲಿ ಇರಬೇಕು. ವಿಪ್ರೋತ್ತಮರ ಒಂದು ವೈಶಿಷ್ಟ್ಯ ಏನು ಅಂತಂದರೆ ನಮ್ಮ ಶಾಸ್ತ್ರ ಪ್ರಕಾರ ಅವರು ಷಟ್ಕರ್ಮಿಗಳು ಅವರು. 6 ಕರ್ಮಗಳಿವೆ ವಿಪ್ರರಿಗೆ. ಅದನ್ನು ಹೇಳಿದ್ದಾರೆ. ಯಾವುದು 6 ಕರ್ಮ ಅಂತಂದರೆ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ ಮತ್ತು ದಾನ, ಪ್ರತಿಗ್ರಹ ಅಂತೇಳಿ 6 ಕರ್ಮಗಳು. ಈ 6 ಕರ್ಮಗಳನ್ನು ಯಾರು ಸರಿಯಾಗಿ ಆಚರಿಸ್ತಾರೋ ಅವರು ಮಾತ್ರ ವಿಪ್ರೋತ್ತಮರು ಅನಿಸ್ಕೊಳ್ತಾರೆ. ಯಾರಪ್ಪ ಅಂತ ಇದೇನು ಅರ್ಥ ಇಲ್ಲಿ ನಾವು ಯೋಚನೆ ಮಾಡಬೇಕಾದಿದೆ. ಅಧ್ಯಯನ, ಅಧ್ಯಾಪನ ಮೊದಲು ಹೇಳಿದ್ದಾರೆ. ಅಧ್ಯಯನ ಅಂದರೆ ಸಾಮಾನ್ಯವಾಗಿ ವೇದಗಳು, ಬ್ರಹ್ಮಕ್ಕೆ ಸಂಬಂಧಪಟ್ಟಂಥ ವಿಷಯಗಳು, ಶಾಸ್ತ್ರಾದಿಗಳು ಇವನ್ನೆಲ್ಲ ಅಧ್ಯಯನ ಮಾಡಬೇಕು. ತನ್ನ ಮನಸ್ಸಿಗೆ ಅದರ ಅನುಭವವನ್ನು ತಂದುಕೊಳ್ಬೇಕು. ಅದು ಅಧ್ಯಯನ ಅಂತ ಅನಿಸ್ಕೊಳ್ತದೆ. ತಾನು ತಿಳಿದದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು. ಯಾರಿಗೆ ಆಸಕ್ತಿ ಇದೆಯೋ, ಯಾರಿಗೆ ಅದನ್ನು ಕೇಳುವಂಥ ಯೋಗ್ಯತೆ, ಅರ್ಹತೆ ಇದೆಯೋ ಅಂಥವರಿಗೆ ಹೇಳಬೇಕು. ಅದು ಅಧ್ಯಾಪನ. ಸಾಮಾನ್ಯವಾಗಿ ಅವ್ರಿಗೆ ಯಾವ ಕ್ರಮದಲ್ಲಿ ಜೋಡಿಸಿದ್ದಾರೆ 6 ಕರ್ಮಗಳನ್ನು ನಾವು ಯೋಚನೆ ಮಾಡಬೇಕು. ಮೊದಲು ಅಧ್ಯಯನ, ಆಮೇಲೆ ಅಧ್ಯಾಪನ. ನಮ್ಮಲ್ಲಿ ಕೆಲವು ಸಲ ಏನಾಗುತ್ತೆ, ಈ ಮೇಷ್ಟ್ರುಗಳು, ಸಾಮಾನ್ಯವಾಗಿ ಶಿಕ್ಷಕರು ಈಗಿನ ಕಾಲದಲ್ಲಿ ಶಾಲೆಯಲ್ಲಿ ಯಾವುದೋ ತರಗತಿಯಲ್ಲಿ ಬೋಧಿಸಬೇಕಾದ ಪಾಠ ಇರುತ್ತೆ. ಮುಂಚಿನ ದಿವಸ ಮನೆಯಲ್ಲಿ ಓದಿ ತಯಾರು ಮಾಡ್ಕೊಂಡು ಹೋಗಿ ಬೋಧಿಸುವುದು ಸರಿಯಾದ ಕ್ರಮ. ಅಧ್ಯಯನ ಮಾಡಿ ಮಾರು ದಿವಸ ಅಧ್ಯಾಪನ ಮಾಡಿದರೆ ಅದು ಚೆನ್ನಾಗಿರ್ತಾರೆ. ಕೆಲವರು ಅದನ್ನು ನೋಡೋದೇ ಇಲ್ಲ. ಅಲ್ಲಿ ಹೋಗಿ ಏನೋ ಅಧ್ಯಾಪನ ಮಾಡ್ತಾರೋ ದೇವರೇ ಗೊತ್ತು. ಇಂಥದ್ದು ಕೂಡ ಕೆಲವು ಸಲ ನಡೀತಾರೆ. ಅದು ಕ್ರಮ ಅಲ್ಲ. ಅಧ್ಯಯನ ಮೊದಲು, ಆಮೇಲೆ ಅಧ್ಯಾಪನ, ಆಮೇಲೆ ಯಜನ, ಯಾಜನ. ಇದು ಭಾಳ ಮುಖ್ಯ. ಯಜನ ಅಂದರೆ ಯಜ್ಞ ಮಾಡುವುದು ಅಂತ ಅರ್ಥ. ಯಜ್ಞ ಅಂದರೆ ಹಿಂದಿನ ಕಾಲದಲ್ಲಿ ದೊಡ್ಡ ಅರ್ಥ ಇತ್ತು. ನಾವೀಗ ನೋಡಿದ ಹಾಗೆ ಪೂಜೆ ಇತ್ಯಾದಿ ಸಂಧ್ಯಾವಂದನೆ ಯಾವ್ದು ಮಾಡ್ತಾನೋ ಅದೆಲ್ಲ ಯಜ್ಞವೇ. ದೇವ ಪ್ರೀತ್ಯರ್ಥವಾಗಿ ಮಾಡುವಂಥ ಎಲ್ಲ ಕಾರ್ಯವೂ ಯಜ್ಞವೇ. ಅದನ್ನು ತಾನು ಮೊದಲು ಮಾಡಬೇಕು. ಯಜ್ಞ ಅಂದರೆ ತನ್ನ ಮನೆಯಲ್ಲಿ ತಾನು ಯಜ್ಞವನ್ನು ಆಚರಿಸಬೇಕು. ಅದಾದ ಮೇಲೆ ಇನ್ನೊಬ್ಬರು ಯಾರೋ ಬಂದು ಕರೀತಾರೆ. ಯಾಜನ ಅಂದರೆ ಹಾಗೆ, ಒಂದು ಸತ್ಯನಾರಾಯಣ ಪೂಜೆ ಮಾಡಿಕೊಡಿ ಸ್ವಾಮಿ, ಒಂದು ಗಣಪತಿ ಪೂಜೆ ಮಾಡಿಕೊಡಿ ಅಂತ ಕರೆದ್ರೆ ಆಗ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಬೋದು. ಸ್ವತಃ ಇವನು ಮನೆಯಲ್ಲೇ ಪೂಜೆ ಮಾಡದೇ ಇರುವವನು ಅಲ್ಲಿ ಹೋಗಿ ಇನ್ನೊಬ್ಬರಿಗೆ ಪೂಜೆ ಮಾಡಿಕೊಡ್ತೇನೆಂದರೆ ಆ ಪೂಜೆಗೆ ಯಾವ ಪ್ರಭಾವ ಇರುವುದಿಲ್ಲ. ಏನೋ ಆ ಮಾಡೋ ಯಜಮಾನನಲ್ಲಿ ಶ್ರದ್ಧೆ ಹೆಚ್ಚಿದ್ರೆ ಒಂದು ಸ್ವಲ್ಪ ಫಲ ಅವನಿಗೆ ಸಿಗಬಹುದು ಹೊರತು ಇವರಿಗೆ ಮಾತ್ರ ಅದರಲ್ಲಿ ಒಳ್ಳೆಯದಾಗುವುದಿಲ್ಲ. ಅದು ಸರಿಯಾದ ಕ್ರಮ ಅಲ್ಲ. ಮೊದಲು ಯಜನ, ತಾನು ಸ್ವಂತ ಯಜ್ಞ ಮಾಡಿ ಇನ್ನೊಬ್ಬರ ಹತ್ರ ಯಜ್ಞ ಮಾಡಿಸುವಂಥ ಕಾರ್ಯ ಮಾಡಬೇಕು ಬ್ರಾಹ್ಮಣನಾದವ. ಇನ್ನು 3ನೇದು ದಾನ, ಪ್ರತಿಗ್ರಹ. ಇದು ಬಹಳ ಮುಖ್ಯ. ದಾನ ಅಂದರೆ ಇನ್ನೊಬ್ಬರಿಗೆ ಕೊಡುವಂಥದ್ದು. ತನ್ನಲ್ಲಿ ಏನು ಹೆಚ್ಚಿನ ಇದೆಯೋ ಇನ್ನೊಬ್ಬರಿಗೆ ಯಾರಿಗೆ ಬೇಕು ಅಂತ ನೋಡಿ, ನೀಡಿ ಪರ್ಸನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಯಾರಿಗೆ ಅಗತ್ಯ ಇದೆಯೋ ಅಂಥವ್ರನ್ನ ನೋಡಿ ಸತ್ಪಾತ್ರರು ಅಂದರೆ ಅದು ಮುಖ್ಯ. ಹೊಟ್ಟೆ ತುಂಬಿದವರಿಗೆ ಊಟ ಬಡಿಸಿದರೆ ಅದು ದಾನ ಅಂತ ಅನ್ಸ್ಕೊಳ್ಳೋದಿಲ್ಲ. ಯಾರಿಗೆ ಹಸಿವಾಗಿದೆ ಅಂಥವ್ರಿಗೆ ಬಡಿಸಬೇಕು.
ಹಾಗಾಗಿ ಅಂಥವ್ರನ್ನು ನೋಡಿ ಯೋಗ್ಯತಾವಂತರು ಸದುಪಯೋಗ ಮಾಡಬೇಕು. ಅವರು ಯಾರೋ ಕುಡುಕನಿಗೆ ಒಂದಷ್ಟು ದುಡ್ಡು ಕೊಟ್ಟರೆ ಹೋಗಿ ಕುಡಿದು ಹಾಳಾಗ್ತಾನೆ ಅಷ್ಟೇ, ಅದು ಪ್ರಯೋಜನ ಇಲ್ಲ. ಸತ್ಪಾತ್ರರು ಅಂದರೆ ಅವರಲ್ಲಿ ಇಂಥ ಕೆಲವು ವೈಶಿಷ್ಟ್ಯಗಳಿರಬೇಕು, ಕೆಲವು ಗುಣಗಳಿರಬೇಕು. ಅಂಥವರಿಗೆ ದಾನ ಮಾಡಬೇಕು. ಯಾರು? ಬ್ರಾಹ್ಮಣನಾದವನೇ ದಾನ ಮಾಡಬೇಕು. ಮೊದಲಿಗೆ ದಾನ, ಆಮೇಲೆ ಪ್ರತಿಗ್ರಹ ಹೇಳಿದ್ದಾರೆ. ಅಂದರೆ ಈ ಬ್ರಾಹ್ಮಣ ಸ್ವತಃ ತಾನು ಮನೆಯಲ್ಲಿ ಬಹಳ ಸಂಗ್ರಹ ಮಾಡಿ ಇಟ್ಕೊಳ್ಬಾರ್ದು ಅಂತ ಹಿಂದಿನ ಕಾಲದಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅವನದು ಎಷ್ಟಿದೆಯೋ ಅಷ್ಟನ್ನು ನೋಡಿ, ತನಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಇಟ್ಕೊಂಡು ಅಗತ್ಯವಿಲ್ಲದನ್ನು ಇನ್ನು ಯೋಗ್ಯರಾದವರಿಗೆ ದಾನ ಮಾಡಬೇಕು. ಅವನು ಎಷ್ಟರ ಮಟ್ಟಿಗೆ ಅಂದರೆ, ಅವನಿಗೆ ಒಂದು ವೇಳೆ ದಾನ ತಗೊಳ್ತಾ ಇದ್ದಾನೆ, ಮತ್ತು ಪ್ರತಿಗ್ರಹ ಅಂದರೆ ಇನ್ನೊಬ್ಬರು ಕೊಟ್ಟಂಥ ದಾನ ಸ್ವೀಕರಿಸುವುದು. ಇನ್ನೊಬ್ಬರು ಕೊಟ್ಟಂಥ ದಾನ ಸ್ವೀಕರಿಸುವಂಥದ್ದು ಒಂದು ಕ್ರಮ, ತಾನು ದಾನ ಮಾಡುವಂಥದ್ದು ಮುಖ್ಯ. ಅದನ್ನು ಮೊದಲು ಹೇಳಿದ್ರೆ ಏನು? ದಾನ, ಆಮೇಲೆ ಪ್ರತಿಗ್ರಹ. ಇವ ದಾನ ಮಾಡ್ತಾನಾದರೆ ಮಾತ್ರ ಇನ್ನೊಬ್ಬರ ದಾನವನ್ನು ಹಿಡಿಯುವುದಕ್ಕೆ, ತೆಗೆದುಕೊಳ್ಳೋದಕ್ಕೆ ಇವನಿಗೆ ಅರ್ಹತೆ ಬರ್ತದೆ, ಇಲ್ಲಾಂದರೆ ಇಲ್ಲ. ಒಬ್ಬ ಎಲ್ಲರದ್ದು ದಾನ ತಗೊಳ್ತಾನೆ ಹೋಗ್ತಾ ಇದ್ದಾನೆ, ಎಲ್ಲ ದಾನ ಸೇಕರಿಸಿ ಇಟ್ಟಿದ್ದಾನೆ, ಮನೆಯಲ್ಲಿ ಬಂದು ವಸ್ತು ಎಲ್ಲ ಸೇಕರಿಸಿ ಇಟ್ಟಿದ್ದಾನೆ, ಇನ್ನೂ ಯಾರೋ ಕರೀತಾರಂದ್ರೆ ಹೋಗ್ತಾನೆ ಅಂತಂದರೆ ಅಂಥವನಿಗೆ ದಾನ ಹಿಡಿಯೋದಕ್ಕೆ ಅಧಿಕಾರ ಇಲ್ಲ. ಹಿಡ್ದದ್ದನ್ನು ಯಾರು ಕೇಳ್ತಾರೋ, ಯಾರಿಗೆ ಅಗತ್ಯದೋ ಅಂಥವ್ರಿಗೆ ದಾನ ಕೊಡಬೇಕು. ಆಗಿದ್ದರೆ ಮಾತ್ರ ಅವನಿಗೆ ತಿರುಗಿ ಅದನ್ನು ದಾನವನ್ನು ಸ್ವೀಕರಿಸುವಂಥ ಅರ್ಹತೆ ಅವನಿಗೆ ಬರ್ತದೆ. ಅದಕ್ಕೋಸ್ಕರ ದಾನ ಮೊದಲು ಹೇಳಿ ಆಮೇಲೆ ಪ್ರತಿಗ್ರಹ ಅಂತ ಹೇಳಿದ್ದಾರೆ. ಅಂದರೆ ಹಿಂದಿನ ಕಾಲದಲ್ಲಿ ಇನ್ನೂ ಒಂದು ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಒಬ್ಬ ಬ್ರಾಹ್ಮಣ ಸಾಮಾನ್ಯವಾಗಿ 3 ದಿವಸಗಳಿಗೆ ಆಗುವಷ್ಟು ಮಾತ್ರ ಸಂಗ್ರಹ ಮಾಡಿ ಇಟ್ಕೊಳ್ಬೋದು, ಅದಕ್ಕಿಂತ ಹೆಚ್ಚು ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಬಹುಶಃ ಅದು ಈಗಿನ ಕಾಲದಲ್ಲಿ ಕಷ್ಟ ಆಗ್ಬೋದು. ನಾವು ಸಮಯಕ್ಕೆ ಕೆಲವು ಶಾಸ್ತ್ರ ವಿಚಾರವನ್ನು ಸ್ವಲ್ಪ ಮಾಡಿಫೈ ಮಾಡಬೇಕಾಗ್ತದೆ, ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಅದೇ ಶಾಸ್ತ್ರ ಎಲ್ಲ ಕಾಲಕ್ಕೂ ಅನ್ವಯ ಆಗುವುದಿಲ್ಲ. ಅದು ಆ ಕಾಲಕ್ಕೆ ಯಾವುದೊಂದು ಕಾಲಕ್ಕೆ ಅನ್ವಯವಾಗಿ ಹೇಳಿದ್ದಾರೆ. ಅಲ್ಲಿರುವ ಸ್ಪಿರಿಟ್ ಮುಖ್ಯ, ಆ ವಿಚಾರ ಏನಿದೆ ಅದು ಮುಖ್ಯ ಅಷ್ಟೇ ಹೊರತು ಅದು ಅಕ್ಷರಶಃ ಅದನ್ನು ಪಾಲಿಸ್ತೇವೆ ಅಂತ ಹೊರಡೋದು ಸಾಧ್ಯ ಆಗೋದಿಲ್ಲ. ಈಗಿನ ಕಾಲದಲ್ಲಿ ಕಷ್ಟ ಆಗ್ಬೋದು. 3 ದಿವಸ ಸಂಗ್ರಹ ಅಂದರೆ 4 ದಿವಸ ಉಪವಾಸ ಬೀಳಬೇಕಾಗ್ಬೋದು ಮತ್ತೆ. ಹಾಗಾಗಿ ಅದು ಸಂದರ್ಭಕ್ಕನುಸಾರವಾಗಿ ಅದನ್ನು ತಿದ್ದಿಕೊಂಡು ಅದರ ಹಿಂದಿನ ಒಂದು ಅರ್ಥ ಏನು, ಉದ್ದೇಶ ಏನು, ಅದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ತಿಳ್ಕೊಳ್ಬೇಕು. ಒಟ್ಟಿನಲ್ಲಿ ಬ್ರಾಹ್ಮಣ ಅತಿ ಸಂಗ್ರಹ ಮಾಡಬಾರ್ದು. ಅತಿ ಶ್ರೀಮಂತನಾಗುವಂಥ ಒಂದು ಹುಚ್ಚಿಗೆ ಬಿದ್ದರೆ ಅವ ಬ್ರಾಹ್ಮಣತ್ವವನ್ನು ಉಳಿಯುವುದಿಲ್ಲ, ಬ್ರಹ್ಮ ತೇಜಸ್ಸು ನಷ್ಟ ಆಗ್ತದೆ ಅಂತೆಲ್ಲ ಹಿಂದೆ ಹೇಳಿದ್ದಾರೆ. ಹಾಗಾಗಿ ಸ್ವತಃ ತಾನು ದಾನ ಮಾಡುವವನಾಗಿ ಸತ್ಪಾತ್ರನಾದವನಿಗೆ ದಾನ ಕೊಡಬೇಕು. ಅಂಥವನಿಗೆ ವಿಪ್ರೋತ್ತಮ ಅಂತ ಕರಿಬೇಕು. ಈ 6 ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಯಾರು ಅನುಸರಿಸಿಕೊಂಡು ಬರ್ತಾ ಇದ್ದಾನೋ ಅಂಥವನಿಗೆ ವಿಪ್ರೋತ್ತಮ, ಅಂಥವನಿಗೆ ದಾನ ಹಿಡಿಯುವಂಥ ಅರ್ಹತೆ. ಹಾಗಾಗಿ 10,000 ಹಸುಗಳನ್ನು ನಾನು ವಿಪ್ರೋತ್ತಮರಿಗೆ ಕೊಡ್ತೇನೆ. ಒಬ್ಬನಿಗೆ ಅಂತ ಕೊಡಬೇಕಂತೇಳಿ ಇಲ್ಲ, ಎಷ್ಟು ಜನರು ಕರೆದು ಕೊಡ್ಬೋದು, ಅವನು ಕೊಡ್ತೇನೆ. ಆದರೆ ಕೊಡೋದಕ್ಕೆ ಈಗ ಸಾಧ್ಯ ಇದೆ, ಅವನಿಗೆ ಸೆರೆಮನಿಯಲ್ಲಿದ್ದಾನೆ, ಮತ್ತು ಯಾವ ಉತ್ಸವ ಇತ್ಯಾದಿ ಯಾವುದನ್ನು ಆಚರಿಸೋದಕ್ಕೂ ಅವಕಾಶ ಇಲ್ಲ. ಹಾಗಾಗಿ ಏನು ಮಾಡ್ದ ಆಗ? ಈಗ ಕೊಡುವೆನೆನ್ನುತ್ತಾ ಮನದೊಳಗೆ ದತ್ತವೇನೆ, ಮನಸ್ಸಿನಲ್ಲೇ ಸಂಕಲ್ಪ ಮಾಡಿಬಿಟ್ಟ. ಮುಂದೆ ಯಾವಾಗ ಈ ಉತ್ತರಿಸಿದಂಗೆ ಸೆರೆಯ ನಿಧನ ಉತ್ತರಿಸಿದಂಗೆ ಯಾವಾಗ ನಾನು ಈ ಸೆರೆಯಿಂದ ಪಾರಾಗ್ತೇನೋ ಆಗ ಕೊಡುತ್ತೇನೆ ಎಂಬುದಾಗಿ ಮಾನಸಿಕವಾಗಿ ಸಂಕಲ್ಪ ಮಾಡಿ ದತ್ತ ಕೊಟ್ಟೆ ಎಂಬುದಾಗಿ ಅಲ್ಲೇ ನಿಶ್ಚಯ ಮಾಡಿಬಿಟ್ಟನಂತೆ. ಅವನ ಮನೆಯಲ್ಲಿ ಎಲ್ಲೋ ಹಸುಗಳಿದ್ದವು, ಪಟ್ಟಿಗೆಲ್ಲ ಎಲ್ಲೋ, ಅದನ್ನಷ್ಟು ಪ್ರತ್ಯೇಕ ಮಾಡಿ ಮನಸ್ಸಿನಲ್ಲಿ ಇಟ್ಟಾಯ್ತು. ಅವನು ಇದಿಷ್ಟು ಬ್ರಾಹ್ಮಣನಿಗೆ ಕೊಡಬೇಕಾದ್ದು ಅಂತ ಅಷ್ಟು ಮಾಡಿ ಅಲ್ಲಿ ಕೊಟ್ಟೇ ಬಿಟ್ಟ. ಆಮೇಲೆ ಅಷ್ಟೆಲ್ಲ ಮಾಡಿ ಒಂದು ಮೊದಲು ನಿರ್ಧಾರ ಮಾಡಿ, ಅಂದರೆ ಆ ಕರ್ಮವನ್ನು ಮಾಡಿ ಮುಗಿಸುವುದಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಸಂಕಲ್ಪ ಮೂಲಕವಾಗಿ ಮಾನಸಿಕವಾಗಿ ಅದನ್ನು ಮಾಡಿ ಮುಗಿಸಿ ಆಮೇಲೆ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ವಸುದೇವ. ಆಮೇಲೆ ಹೇಳಿದ, ಸ್ವಾಮಿ ಅರಿಯದಾರ ಅರಿಯರಾರು ಅವನನು ಅರಿಯರಾರು ಅವನನು ಅಖಿಲ ಯೋಗಿಗಳ ರಸ ಅಖಿಲ ಯೋಗಿಗಳ ರಸ ನಿಜ ಯೋಗ ಕರುಣದಲ್ಲಿ ಕಾಣರು ತಪೋನಿಷ್ಠರು ಸುನಿರ್ಮಳರು ನಿಜ ಯೋಗ ಮಳಂಕರಣದಲ್ಲಿ ಕಾಣರು ತಪೋನಿಷ್ಠರು ಸುನಿರ್ಮಳರು ಶರಣ ರಜವನು ಮುಟ್ಟರಮ್ಮದೇ ಮರುಗುತ್ತಿರಲು ಚರಣ ರಜವನು ಮುಟ್ಟಲು ಮರೆ ಮರುಗುತ್ತಿರಲು ಆಶುತಿನಿಕರ ಗೋಚರಗೆ ಸುಳಿವುದು ಇದಾವ ಪುಣ್ಯದ ಸಿದ್ಧಿ ಇದಾವ ಪುಣ್ಯದ ಸಿದ್ಧಿ ತನಗೆಂದ
ಭಗವಂತನ ಮೂರ್ತಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಂಥ ವಸುದೇವ ಹೇಳಿದ, ಅಲ್ಲ, ಇಂಥ ನಿನ್ನಂಥ ಒಂದು ಇನ್ನ ರೂಪವನ್ನು ನೋಡುವುದು ಸಾಮಾನ್ಯವಾದ ವಿಚಾರವೇ? ಪ್ರಪಂಚದಲ್ಲಿ ಎಷ್ಟೋ ಜನ ಯೋಗಿಗಳು ಅವರು ಯೋಗವನ್ನು ಆಚರಿಸ್ತಾರೆ. ಅಂದರೆ ಬೇರೆ ಬೇರೆ ಯೋಗಗಳೆಲ್ಲ ಇವೆ, ರಾಜಯೋಗ, ಭಕ್ತಿಯೋಗ ಇತ್ಯಾದಿ ಯೋಗಗಳ ಮೂಲಕ ಸದಾ ಯೋಗವನ್ನು ಆಚರಿಸಿ ತಮ್ಮ ಅಂತಃಕರಣವನ್ನು ನಿರ್ಮಲ ಮಾಡಿಕೊಂಡು ಅಂಥವರು ನಿನ್ನ ದರ್ಶನಕ್ಕಾಗಿ ಪ್ರಯತ್ನ ಪಟ್ಟರೂ ಕೂಡ ನಿನ್ನ ಸಾಕ್ಷಾತ್ಕಾರ ಅವರಿಗೆ ಆಗುವುದಿಲ್ಲವಂತೆ. ಆಮೇಲೆ ತಪೋನಿಷ್ಠರು ಎಷ್ಟೋ ಜನ ಅನ್ನಾಹಾರಗಳನ್ನೆಲ್ಲ ತ್ಯಜಿಸಿ ಎಷ್ಟೋ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದವರಿಗೆ ಕೂಡ ನಿನ್ನ ದರ್ಶನ ಆಗುವುದಿಲ್ಲವಂತೆ. ಎಂಥ ಸುನಿರ್ಮಳರು, ಕಾಯೇನ ವಾಚ ಮನಸ್ಸ ಶುದ್ಧವಾದ ಬುದ್ಧಿಯನ್ನು ಇಟ್ಟುಕೊಂಡು ಎಷ್ಟೇ ಕಾಲ ಅವರು ತಪಸ್ಸನ್ನು ಆಚರಿಸಿದರೂ ಕೂಡ ನಿನ್ನನ್ನು ಕಾಣುವುದು ಕಷ್ಟ ಅಂತ ಹೇಳ್ತಾರೆ. ಅಲ್ಲದೆ ಶ್ರುತಿನಿಕರ ವೇದಗಳೆಲ್ಲ ಸದಾಕಾಲ ನಿನ್ನನ್ನೇ ಕುರಿತು ಹೊಗಳ್ತಾ ಇರ್ತವೆ. ಎಷ್ಟು ಹೊಗಳಿದ್ರೂ ಕೂಡ ಕೊಂಡಾಡಿದ್ರೂ ಕೂಡ ಆ ವೇದಗಳಿಗೂ ಕೂಡ ನಿನ್ನ ಒಂದು ಚರಣರಜ, ಒಂದು ಪಾದದ ಧೂಳಿ ಕೂಡ ಇದುವರೆಗೆ ಸರಿಯಾಗಿ ಗೋಚರವಾಗಲಿಲ್ಲವಂತೆ. ಆ ಪಾದ ಧೂಳಿಯನ್ನು ಕೂಡ ಸರಿಯಾಗಿ ವರ್ಣಿಸುವುದಕ್ಕೆ ಸಾಧ್ಯವಾಗಿಲ್ಲ ವೇದಗಳಿಗೆ. ನಿನ್ನನ್ನು ವರ್ಣಿಸುವ ಮಾತಂತಿರಲಿ, ಅಂಥ ಯೋಗ್ಯತೆ ಉಳ್ಳವ ನೀನು. ಅಂಥ ನೀನು ಈಗ ನನ್ನ ಕಣ್ಣ ಮುಂದೆ ಈ ರೀತಿಯಲ್ಲಿ ಪ್ರತ್ಯಕ್ಷನಾಗಿದ್ದೀಯಲ್ಲ, ಇದು ನನ್ನ ಯಾವ ಜನ್ಮದಲ್ಲಿ ನಾನು ಮಾಡಿದಂಥ ಯಾವ ಪುಣ್ಯದ ಫಲ ಇರಬಹುದು ಸ್ವಾಮಿ, ನನಗಂತೂ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದ. ವಸುದೇವ ಹೇಳಿದ, ಇಷ್ಟೆಲ್ಲ ಹೇಳಿದ. ಆಮೇಲೆ ಅವನಿಗೆ ಗೊತ್ತು, ಬಹುಶಃ ಇದೇ ರೂಪದಲ್ಲಿ ಇವ ಸದಾಕಾಲ ಇರುವುದಿಲ್ಲ ಅಂತ ಅವನಿಗೂ ಗೊತ್ತು ವಸುದೇವನಿಗೆ. ಇವ ಈ ರೂಪದಿಂದ ಬದಲಾಯಿಸಿಕೊಂಡು ಇನ್ನೇನು ಮಗು ಆಗ್ತಾನೆ, ಆಮೇಲೆ ಮಾತಾಡುವಂಗಿಲ್ಲ, ಮಗು ಮಾತಾಡುವುದಿಲ್ಲ, ಈಗಲೇ ಒಂದು ಮಾತಾಡಿಬಿಡ್ಬೇಕು, ಇವನಲ್ಲಿ ಒಂದು ವಿಚಾರ ತಿಳ್ಕೊಳ್ಬೇಕು ಅಂತ ಯೋಚನೆ ಆಯಿತು. ಒಂದು ಸಮಸ್ಯೆ ಇದೆ ನನಗೆ ಅಂತ ಆ ಸಮಸ್ಯೆ ಪರಿಹಾರವನ್ನು ಅವನಲ್ಲೇ ಕೇಳಿದ. ಸ್ವಾಮಿ, ಈಗ ನನ್ನ ಸಮಸ್ಯೆ ನಿನ್ನ ಮುಂದೆ ಹೇಳ್ಕೊಳ್ತೇನೆ. ಎನ್ನ ಗೃಹದಲ್ಲಿ ಎನ್ನ ಗೃಹದಲ್ಲಿ ದೇವ ನೀನುತ್ಪನ್ನನಗುವುದನ್ನು ಕೇಳಿ, ಎನ್ನ ಗೃಹದಲ್ಲಿ ದೇವ ನೀನುತ್ಪನ್ನನಗುವುದನ್ನು ಕೇಳಿ, ಕೊಂದನು ಮುನ್ನವೇ ನಿನ್ನಗ್ರಜರನು ಈ ಕಂಸ ಕಡುಪಾಪಿ. ಕೊಂದನು ಮುನ್ನವೇ ನಿನ್ನಗ್ರಜರನು ಈ ಕಂಸ ಕಡುಪಾಪಿ. ಇನ್ನಿದನು ಕೇಳಿದರೆ ಬಾರನೆ ಕುನ್ನಿ ಕೊಲರಿಕ್ಷಣ ಬೇಗೆ. ಏನಿದರು ಕೇಳಿದರೆ ಬಾರನೆ ಕುನ್ನಿ ಕೊಲಲಿ ಕ್ಷಣವೇ ಎನ್ನುತ್ತ ಕುಪ್ರಾಣವನ ಪದ ಕೆರಗಿ ಕೃಪರ್ಣವನ ಪದ ಕೆರಗಿ ಬಿನ್ನಗ ಮಾಡಿದನು ನಡುಗಿಯೇ. ಸ್ವಾಮಿ, ಸರ್ವಜನಾದ ನಿನಗೆ ಗೊತ್ತಿಲ್ಲದ ವಿಚಾರ ಯಾವುದೂ ಇಲ್ಲ, ಆದರೂ ನನ್ನ ಸಮಸ್ಯೆಯನ್ನು ನಿನ್ನ ಮುಂದೆ ಇಡ್ತಾ ಇದ್ದೇನೆ ಸ್ವಾಮಿ. ಅವತ್ತು ಒಂದು ಆಕಾಶವಾಣಿಯ ಮೂಲಕ ನೀನು ನನ್ನ ಮನೆಯಲ್ಲಿ ಹುಟ್ಟಿ ಬರುತ್ತೆಂಬಂಥ ವಾರ್ತೆಯನ್ನು ತಿಳಿದಂಥ ಕಂಸ ಅಂದಿನಿಂದ ಇಂದಿನವರೆಗೆ ನಮ್ಮ ಹುಟ್ಟಿದಂಥ ಮಕ್ಕಳನ್ನೆಲ್ಲ ಕೊಲ್ತಾ ಬಂದಿದ್ದಾನೆ. ನಿನ್ನ ಅಣ್ಣಂದಿರನ್ನು 6 ಜನರನ್ನು ಹಾಗೆ ಕೊಂದು ಕಳೆದಿದ್ದಾನೆ ಅವ. ಈಗ ನೀನು ಹುಟ್ಟಿದ್ಯೆಂಬಂಥ ವರ್ತಮಾನ ತಿಳಿದಾಕ್ಷಣವೇ ಇಲ್ಲಿ ಓಡೋಡಿ ಬರ್ತಾನೆ, ನಿನ್ನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಸ್ವಾಮಿ, ಇದಕ್ಕೇನಾದರೂ ಪರಿಹಾರ ಏನು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೀನೇ ಮಾರ್ಗವನ್ನು ತೋರಿಸಬೇಕು ಎಂಬುದಾಗಿ ಅವನಲ್ಲಿ ಭಿನ್ನಹ ಮಾಡಿದ. ಆಗ ಅವ ದೇವ ಪ್ರೇರಿಸಿದನ ಗೋಕುಲಕ್ಕೆ 8 ನೆಕ್ಸ್ಟ್ ಮುಂದೆ 4ನೇ ಸಂಧಿ. ಪ್ರೇರಿಸಿದನ ಗೋಕುಲಕ್ಕೆ ವೈದ್ಯಾರಿ ಶೌರ್ಯ ಮನವನಲ್ಲಿ ಕುಮಾರಿ ಜನಿಸಿದಳು ಆ ಯಶೋದೆಗೆ ಮಾಯಂಕದಲೇ. ಅಲ್ಲಿ ಕುಮಾರಿ ಜನಿಸಿದಳು ಆ ಯಶೋದೆಗೆ ಮಾಯೆ ಅಂಶದಲೆಗೆ. ಬಾರಿಸಿದು ಕಡು ನಿದ್ರೆಗೆ, ಬಾರಿಸಿದು ಕಡು ನಿದ್ರೆ ಭಟರಿಗೆ
ವರಿದಕ್ಷನ ಯೋಗ ಮಾಯೆಯ ಪೂರಿ ಬಲವನು ಬಲ್ಲರಾರು ವಾರಿದಾಕ್ಷನ ಯೋಗ ಮಾಯೆಯ ಭೂರಿ ಬಲವನು ಬಲ್ಲರಾರು ಎಲೆ ಭೂಪ ಕೇಳ ಆಗ ಆ ಪರಮಾತ್ಮನೇ ಹೇಳಿದ, ವಸುದೇವ, ಇದಕ್ಕಾಗಿ ಚಿಂತೆ ಮಾಡಬೇಕಾರದಿಲ್ಲ. ನೀನು ಈಗಲೇ ನಾನು ಶಿಶುರೂಪವನ್ನು ಧರಿಸಿದ ತಕ್ಷಣ ನನ್ನನ್ನು ಎತ್ತಿಕೊಂಡು ಹೋಗಿ ಅಲ್ಲಿ ಗೋಕುಲದಲ್ಲಿ ಅಲ್ಲಿ ಬಿಡಬೇಕು. ಅಲ್ಲಿ ನಂದಗೋಪನ ಪತ್ನಿಯಾದ ಯಶೋದೆಯ ಬಳಿಯಲ್ಲಿ ಒಂದು ಹೆಣ್ಣು ಮಗು ಈಗಾಗಲೇ ಜನಿಸಿಯಲ್ಲಿ ಮಲಗಿಕೊಂಡಿದೆ. ಆ ಸ್ಥಾನದಲ್ಲಿ ನನ್ನನ್ನು ಇಡಬೇಕು. ಆ ಹೆಣ್ಣು ಮಗುವನ್ನು ತಂದು ಇಲ್ಲಿ ನೀನು ಇಟ್ಕೊಳ್ಬೇಕು. ಮುಂದಿನದೆಲ್ಲ ವ್ಯವಸ್ಥೆ ನಾನು ನೋಡಿಕೊಳ್ತೇನೆ, ಚಿಂತೆ ಮಾಡುವ, ಇಷ್ಟು ಮಾಡು ಅಂತ ಹೇಳ್ದ. ಅಷ್ಟು ಮಾಡಿ ಅವನು ಅದೃಶ್ಯನಾಗಿ ಚಿಕ್ಕ ಮಗುವಿನ ರೂಪವನ್ನು ತಳೆದು ಅಲ್ಲಿ ಮಲಗಿಕೊಂಡು ಬಿಟ್ಟ. ವಸುದೇವ ಯೋಚನೆ ಮಾಡ್ದ, ಅಲ್ಲ ಇಷ್ಟೇನೋ ಹೇಳಿಬಿಟ್ಟ ಇವ, ಮಾಡೋದು ಹೇಗೆ ಒಂದು ಗೊತ್ತಿಲ್ವಲ್ಲ, ಹೀಗೆ ಹೇಳಿದ್ನಲ್ಲ ಅಂತ ಯೋಚನೆ ಮಾಡ್ದ. ಮೊದಲನೇದಾಗಿ ನಾನು ಹೋಗುವುದು ಹೇಗೆ ಸಾಧ್ಯ? ಇಲ್ಲೆಲ್ಲ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ಕಾಯ್ತಾ ಇದ್ದಾರೆ ಭಟರು, ಕಾವಲು ಭಟರು. ಕಂಸ ನೇಮಿಸಿದ್ದಾನೆ, ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ಹೀಗಿರುವಾಗ ನಾನು ಹೋಗುವುದು ಹೇಗೆ ಇವನು ಕರ್ಕೊಂಡು ಅಂತ ನೋಡಿದರೆ ಆ ಭಟರಿಗೆ ಕಡು ನಿದ್ರೆ ಭಾರಿಸಿತು. ಒಂದೇ ಸಮಯ ನಿದ್ರೆ ಮಾಡ್ತಾ ಇದ್ದಾರೆ ಭಟರು, ಒಬ್ಬರಿಗೆ ಹಚ್ಚಲಿಲ್ಲ. ಇವರು ಸದ್ಯ ಇವರಂತೂ ನಿದ್ರೆ ಮಾಡ್ತಾ ಇದ್ದಾರೆ, ಆಯ್ತು. ಆದರೆ ನಾನು ಹೋಗಬೇಕಾದ್ರೆ ಕಾಲಿಗೆಲ್ಲ ಸಂಕಲೆ ಬಿಗಿದಿದ್ದನಲ್ಲ ನಿಮ್ಮ ಕಂಸ ಅಂತಂದ್ರೆ, ಸಂಕಲೆ ಆಗ ಏನಾಯ್ತು, ಕಾಲಲಿಕ್ಕಿದ ಬಿಗಿದ ಕಾಲಲಿಕ್ಕಿದ ಬಿಗಿದ ಸಂಕಲೆ ಬೀಳುಕೊಂಡುವುದು, ಕಾಲರೇಗಿದ ಬೆಗಿದ ಸಂಕಲೆ ಬೀಳುಕೊಂಡುದು, ಮರೆದು ತತ್ಪುರ ಬಾಲಕರು ನಿದ್ರೆಯಲಿ ಪರವಶರಾದ ರಕ್ಷಣೆಗೆ, ನಿದ್ರೆಯಲಿ ಪರವಶರಾದ ರಕ್ಷಣೆಗೆ, ಕೀಲು ಸರಿಲಿದ ಬೋಳಣದ ಹೆರೋಳ ವಜ್ರ ಕವಾಟ ನಿಗರದ ಲಾಳವಂಡಿಗೆ ಅವಳಿ ಸಂಕಲೆ ಕೀಲುಗಳು ಕಡೆಗೆ. ಯೋಗಮಾಯ ಒಂದು ಪ್ರಭಾವ, ಅದರಿಂದ ಎಲ್ಲರೂ ನಿದ್ರೆ ಹೋಗಿಬಿಟ್ಟಿದ್ದಾರೆ. ಭಟ ಇಲ್ಲ, ಹೋಗುವುದಕ್ಕೆ ಅಡ್ಡಿ ಇಲ್ಲ, ಆದರೆ ಕಾಲಿಗೆ ಸಂಕಲೆ ಇದೆಯಲ್ಲ ಅಂತ ಹಾಗೆ ನೋಡ್ತಾ ಇದ್ದಾನೆ. ಇದ್ದಕ್ಕಿದ್ದಾಗಿ ಸಂಕಲೆ ತನ್ನಿಂತಾನೇ ಬಿಟ್ಟುಕೊಂಡು ಬಿಟ್ಟು ಆಶ್ಚರ್ಯವಾಯಿತು. ಸರಿ, ಇಷ್ಟೇನೋ ಆಯಿತು. ಆದರೆ ಈಗ ಹೊರಗೆಲ್ಲ ಇಲ್ಲಿ ಭಟೇನೋ ನಿದ್ರೆ ಮಾಡ್ತಾ ಇದ್ದಾರೆ, ಹೊರಗೆ ಬೇರೆ ಭಟರಿರ್ತಾರೆ. ಈ ಪುರವನ್ನು ಕಾಯುವುದಕ್ಕಾಗಿ ಕೆಲವು ಪುರಪಾಲಕರು ಅಂತ ಕೆಲವು ದೂತರು ಭಟರು ರಾತ್ರಿ ಹೊತ್ತಲ್ಲಿ ಗತ್ತು ತಿರುಗುವವರೆಲ್ಲ ಇರ್ತಾರೆ. ಅವ್ರ ಕಣ್ಣಿಗೆ ಬಿದ್ದರೆ ಏನು ಗತಿಯಪ್ಪ, ಅವರು ಕೂಡ ಎಲ್ಲಾದರೂ ನಮಗೆ ತೊಂದರೆ ಕೊಡಬಹುದು ಅಂತ ಒಂದು ಭಾವನೆ ಬಂತು. ಏನೇ ಇರಲಿ ಅಂತ ಮೊದಲು ಬಾಗಿಲು ತೆಗಿಬೇಕಲ್ಲ. ಬಾಗಿಲ ಹತ್ರ ಹೋದರೆ ಇದ್ದಕ್ಕಿದ್ದ ಹಾಗೆ ವಜ್ರ ಕವಾಟ, ವಜ್ರದ ಮಾಡಿದಂಥ ದೊಡ್ಡ ಬಾಗಿಲು, ಅದೇನು ಅಗಳಿ ಚೀಲಕ ಏನೆಲ್ಲ ಹಾಕಿದ್ರು ಎಲ್ಲ ಅದೆಲ್ಲ ತನ್ನಿಂತಾನೆ ಬಿಟ್ಕೊಂಡು ಬಾಗಿಲು ತೆರೆದು ಬಿಟ್ಟು. ಆಗ ಯೋಚನೆ ಮಾಡಿದ, ಹೊರಗೆ ಹೋಗಿ ನೋಡೋಣ ವಾತಾವರಣ ಹೇಗಿದೆ, ಹೋಗೋದಕ್ಕೆ ಅನುಕೂಲ ಇದೆಯಾ. ಎಷ್ಟೋ ಜನ ಹೊರಗೂ ಕೂಡ ಕಾವಲು ಕಾಯುವರೆಲ್ಲ ಇರ್ತಾರೆ ರಾತ್ರಿ ಹೊತ್ತು ಅಂತ ನೋಡಿದರೆ ಅವರು ನಿದ್ರೆ ಮಾಡ್ತಾ ಇದ್ದಾರೆ. ಆಶ್ಚರ್ಯವಾಯಿತು. ಎಲ್ಲ ನಿದ್ರೆಯಲ್ಲಿ ಪರವಶರಾಗಿದ್ದಾರೆ, ಎಲ್ಲರೂ ಕೂಡ ಪುರಪಾಲಕರು ಕೂಡ ನಿದ್ರೆ ಮಾಡ್ತಾ ಇದ್ದಾರೆ. ಹಾಗಾದರೆ ಹೋಗೋದು ಕಡ್ಡಿಲ್ಲ ಅಂತ ಯೋಚನೆ ಮಾಡಿ ಈಗ ಒಳಗೆ ಬಂದ ದೇವಕಿ. ಆಗ ಯೋಚನೆ ಮಾಡ್ದ, ಬಟ್ಟೆ ಸುಕರವದಾಯಿತು, ಬಟ್ಟೆ ಸುಕರವದಾಯಿತು, ದೇವಕಿ ನಿಟ್ಟಿಸುತ್ತ ಬೆರಗಾಗಲು, ಬಟ್ಟೆ ಸುಖಕರವಾಯಿತು, ದೇವಕಿ ನೀತಿಸುತ್ತ ಬೆರಗಾಗಲು, ಉದರದೊಳಷ್ಟ ಸಿದ್ಧಿಗಳೊಡೆಯನನ್ನು ತಕ್ಕೈಸಿ ವಸುದೇವ. ಉದರದೊಳಷ್ಟ ಸಿದ್ಧಿಗಳೊಡೆಯನನ್ನು ತಕ್ಕೈಸಿ ವಸುದೇವ. ಬಿಟ್ಟುಕೊಂಡರು ಮನೆಯನೇ ತಾನು ತಥೋತ್ತರ ತೆರಗನೆ ಮುಸುಕಿಟ್ಟು, ಬಿಟ್ಟುಕೊಂಡರು ಮನೆಯನೇ ತಾನುತ್ತರೋದ ತೆರಗನೆ ಮುಸುಕಿಟ್ಟು, ಶಿಶುವಿಂಗೆ ಒಯ್ಯನೊಯ್ಯನೆ ಬಾಗಿಲನು ಕಳೆದಾಗ. ಇಷ್ಟೆಲ್ಲ ಆರ್ಧನ ನೋಡಿ ವಸುದೇವ ಯೋಚನೆ ಮಾಡಿದ, ಬಟ್ಟೆ ಸುಕರವದಾಯಿತು, ಇನ್ನು ದಾರಿ ಪ್ರಶಸ್ತವಾಯಿತು, ಮಾರ್ಗ ಪ್ರಶಸ್ತ ಆಯಿತು, ಹೋಗುವುದಕ್ಕೆ ತೊಂದರೆ ಇಲ್ಲ ಅಂತ ಅಂದ್ಕೊಂಡ.
ದೇವಕಿ ಕೂಡ ಇದನ್ನು ಬೆರಗಿನಿಂದ ನೋಡ್ತಾ ಇದ್ದಾಳೆ, ಸಂತೋಷ ಚಿತ್ತಳಾಗಿ ಅವಳಿಗೂ ಕೂಡ ಹರ್ಷನಿಂದ ಓಲಾಡ್ತಾ ಇದ್ದಾಳೆ. ಅವಳು ಅಷ್ಟಸಿದ್ಧಿಗಳ ಒಡೆಯ, ಕೈಯಲ್ಲಿರುವಂಥ ಮಗು ಯಾರು? ಅಷ್ಟಸಿದ್ಧಿಗಳಿಗೂ ಒಡೆಯನಾನಂತ ಸರ್ವೇಶ್ವರನಾನಂತ ಭಗವಂತನೇ ಕೈಯಲ್ಲಿದ್ದಾನೆ. ಅವಳು ಅವನ ಕೈ ಕೊಟ್ಟಳು ವಸುದೇವನ ಕೈಗೆ. ಆಗ ವಸುದೇವ ಅದನ್ನು ತಕ್ಕೈಸಿ ತನ್ನ ಕೈಯಲ್ಲಿ ಹಿಡ್ಕೊಂಡ. ಹೇಗಂದರೆ ತಾನು ಮಗುವನ್ನು ಕರ್ಕೊಂಡು ಹೋಗಬೇಕು. ಮಗುವನ್ನು ಕರ್ಕೊಂಡು ಹೋಗೋದು ಹೇಗೆ? ಏನಾದ್ರು ಒಂದು ಬೇಕಲ್ಲ. ಬಟ್ಟೆ ಬರೆ ಯಾವುದೂ ಇಲ್ಲ, ಅಲ್ಲಿ ಸೆರೆಯಲ್ಲಿ ಇಟ್ಟಿದ್ದಾನೆ ಕಂಸ. ಉಟ್ಕೊಂಡಿರೋ ಬಟ್ಟೆ ಬಿಟ್ಟರೆ ಇನ್ಯಾವುದೂ ಇಲ್ಲ. ಹಾಗಾಗಿ ಹುಟ್ಟಿರುವಂಥ ಧೋತ್ರದ ಒಂದು ಸೆರಗನ್ನೇ ಆ ಮಗುವಿಗೆ ಮರೆಮಾಚಿಕೊಂಡು, ಆ ಮಗುವಿಗೆ ಗಾಳಿ ಮಳೆ ಇತ್ಯಾದಿ ತಗಲಬಾರದು ಎಂಬ ಕಾರಣಕ್ಕಾಗಿ ಅದನ್ನು ಮರೆಮಾಚಿಕೊಂಡು ಅದನ್ನೇ ಮುಸುಕನ್ನು ಹಾಕಿಕೊಂಡು ಮಗುವನ್ನು ತೆಗೆದುಕೊಂಡು ತಾನು ಹೊರಟ. ಹೇಗೆ ಹೊರಟಂದರೆ ಒಯ್ಯನೊಯ್ಯನೆ ಮೆಲ್ಲನೆ ಬಾಗಿಲನ್ನು ದಾಟಿ ಹೊರಗೆ ಬಂದ. ಶಬ್ದ ಆಗದೇ ಇರುವ ಹಾಗೆ, ಆ ಯಾರಿಗೆ ಗೊತ್ತಾಗದೇ ಇರುವ ಹಾಗೆ, ಯಾರು ಎಚ್ಚರಗೊಳ್ಳಲಿ ಇರುವ ಎಂಬ ಭಾವನೆಯಿಂದ ಮೆಲ್ಲನೆ ಬಂದಾಗ ಕೈಯಲ್ಲಿ ಹಿಡಿದಿರುವುದು ಯಾರನ್ನವ? ಉರುವ ದೈವವನು ತರದಲಾನದು ಇದಿರರಿಯದೆ ಆ ವಸುದೇವ. ಉರುವ ದೈವವನು ರದಲಾನದು ಇದಿರರಿಯದ ವಸುದೇವ. ಮನೆಯನು ಹೊರಬರುತ್ತ ಬರೆ ಮುಂದೆ ಮಾರ್ಗ ಮಹಾಂಧಕಾರದಲ್ಲಿ, ಮುಂದೆ ಮಾರ್ಗ ಮಹಾಂಧಕಾರದಲ್ಲಿ ಕರೆವ ಮಳೆಯಲಿ ಕೆಸರಿನಲಿ ಮುಕ್ಕುರಿದಿ ಮುಂಗುಡಿ ನೂಗದಿರಲು ಕರೆವ ಮಳೆಯಲ್ಲಿ ಕೆಸರಿನಲಿ ಮುಕ್ಕುರಿದಿ ಮುಂಗಡಿ ನೂಗದಿರಲು ಅದನರಿದ ಅನಂತನು ಬಂದನು. ಅನಂತನು ಬಂದನಾಕ್ಷಣವು ಆಳ್ದನಿದ್ದೆಡೆಗೆ. ದೇವನಾದಂಥ ಪರಮಾತ್ಮನನ್ನೇ ಕೈಯಲ್ಲಿ ಹಿಡಿದಿದ್ದಾನೆ. ಹೊರಟ ವಸುದೇವ ಹೊರಗೆ ಬಂದ ಸರಿ ನೋಡ್ತಾನೆ, ಎಲ್ಲ ಕಡೆಯಲ್ಲೂ ಗಾಢಾಂಧಕಾರ ಕವಿದು ಬಿಟ್ಟಿದೆ. ಅಷ್ಟಮಿಯ ರಾತ್ರಿ, ಅವತ್ತು ವಿಶೇಷವಾಗಿ ಮಳೆ ಸುರಿತಾ ಇದೆ. ಆ ಮಳೆಯ ದೆಸೆಯಿಂದಾಗಿ ವಿಶೇಷವಾದ ಅಂಧಕಾರ, ಏನೂ ಕಾಣಿಸ್ತಾ ಇಲ್ಲ. ಸಾರದಕ್ಕೆ ಎಲ್ಲ ಕಡೆ ಕೆಸರು. ಆ ಕೆಸರಿನಲ್ಲಿ ಎಲ್ಲಿ ಕಾಲಿಡಬೇಕು, ಎಲ್ಲಿ ಕಾಲಿಟ್ಟರೆ ಕಾಲು ಹೂತು ಹೋಗ್ತದೋ, ಮುಂದೆ ಹೋಗೋದಕ್ಕೆ ಆಗ್ತದೋ ಇಲ್ಲವೋ, ಜಾರಿ ಬೀಳ್ತೇನೋ ಅನ್ನುವಂಥ ಒಂದು ಸ್ಥಿತಿ. ಅಂಥ ಸ್ಥಿತಿಯಲ್ಲಿ ನೋಡಿ ಏನು ಮಾಡಲಿ ಅಂತ ಗೊತ್ತಾಗಲಿಲ್ಲ. ಅಲ್ಲಲ್ಲಿ ಮುಗ್ಗರಿಸುತ್ತಾ ಮುಂದೆ ಹೋಗಬೇಕು ಅಂತ ಅವನು ಹೊರಡ್ತಾ ಇರುವಾಗ, ಹೋಗದೇ ಇದ್ದರೆ ಉಪಾಯ ಇಲ್ಲ, ಆಜ್ಞೆ ಆಗಿದೆ ಭಗವಂತನದ್ದೇ, ಅದನ್ನು ಅತಿ ಶೀಘ್ರವಾಗಿ ಮಾಡಬೇಕು. ಸ್ವಲ್ಪ ಹೊತ್ತಾದ ಮೇಲೆ ಯಾರಿಗೂ ಎಚ್ಚರ ಆಗಿಬಿಟ್ಟರೆ ಮತ್ತೆ ಕಾರ್ಯ ಕೆಟ್ಟು ಹೋಗ್ತಾರೆ, ಆದಷ್ಟು ಬೇಗ ಆಗಬೇಕು. ಹಾಗಾಗಿ ಅಂತೂ ಮುಂದೆ ನಡೆಯುವ ಸಮಯಕ್ಕೆ ಸರಿಯಾಗಿ ಅಲ್ಲಿ ಬಂದ ಒಬ್ಬ ಪರಮಾತ್ಮನ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾನೆ, ಅವನೇ ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಪರಮಾತ್ಮನ ಅಂಶವೇ ಆದಂತಹ ಆ ಆದಿಶೇಷ, ಅನಂತ ಅಂದರೆ ಆದಿಶೇಷ, ಅವನೇ ಅಲ್ಲಿ ಬಂದುಬಿಟ್ಟ. ಅವನು ಬಂದು ಏನು ಮಾಡಿದ ಅಂತಂದರೆ ಹಾಸಿದನು ತನ್ನೊಡಲ. ಹಾಸಿದನು ತನ್ನೊಡಲನವನಿಗೆ, ಹಾಸಿದನು ತನ್ನೊಡಲನವನಿಗೆ. ಭಾಸುರದ ಪಡೆವನಿ ಸಹಸ್ರ ವಿಲಾಸದಲ್ಲಿ ಬೆಳಗಿದನು ಹೆಡೆಗಳ ಕೊಡೆಯ ನಂಬರಗೆ. ಹಾದಿದನು ತನ್ನೊಡಲನವನಿಗೆ ಭಾಸುರದ ಬೆಳವಣಿ ಸಹಸ್ರ ವಿಲಾಸದಲ್ಲಿ ಬೆಳಗಿದನು ಹೆಡೆಗಳ ಒಡೆಯ ನಂಬರಗೆ. ಶೇಯನೆತ್ತಿದನೆನಲು ಮಹಿಮೆಯ ದೇಸು ಘನವೋ. ಶೇಯನೆತ್ತಿದನೆನಲು ಮಹಿಮೆಯ ಅದೇಸು ಘನವೋ. ಸಕಲ ಲೋಕಾಧೀಶ ವಿಷ್ಣುವನಾಂತು ನೃಪ ನಡೆ ತಂದ ಮೊದಲಿನವೇ. ಬಂದಂಥ ಆದಿಶೇಷ ತನ್ನ ದೇಹವನ್ನೇ ಹಾಸಿಬಿಟ್ಟನಂತೆ ನೆಲದ ಮೇಲೆ. ಅಂದರೆ ಅವನಿಗೆ ಒಂದೆರಡಲ್ಲ, ಸಾವಿರಾರು ಹೆಡೆಗಳಿದ್ದಾವೆ. ಆ ಒಂದೊಂದು ಹೆಡೆಯಲ್ಲೂ ರತ್ನಗಳಿವೆ. ಆ ರತ್ನಗಳಿಂದ ವಿಶೇಷವಾದ ಪ್ರಕಾಶ ಹೊರಹೊಮ್ಮುತ್ತದೆ. ಆ ರತ್ನಗಳ ಮೂಲಕ ವಿಶೇಷವಾದ ಈ ಪ್ರಕಾಶ ಹೊರಹೊಮ್ಮುವ ಮೂಲಕ ಅಲ್ಲಿರುವಂಥ ಅಂಧಕಾರವೆಲ್ಲ ಹೋಗುವ ಹಾಗೆ ಈ ವಸುದೇವನಿಗೆ ದಾರಿ ಸ್ಪಷ್ಟವಾಗಿ ಗೋಚರಿಸುವ ಹಾಗೆ ಅವನು ಏರ್ಪಾಡು ಮಾಡಿದ. ಅಲ್ಲದೆ ಬೋರ್ಗರಿಯುತ್ತಾ ಇತ್ತು ಮಳೆ, ಜಡಿ ಮಳೆ. ಆ ಮಳೆಯಲ್ಲಿ
ಹೇಗೆ ಹೋಗುವುದಂತ ಒಂದು ಸಮಸ್ಯೆ ಇತ್ತಲ್ಲ. ಅದಕ್ಕೆ ಏನು ಮಾಡಿದ ಆ ಆದಿಶೇಷ, ತನ್ನ ಹೆಡೆಯನ್ನೇ ಕೊಡೆಯಾಕಾರದಲ್ಲಿ ಆ ಮಗುವಿಗೆ ಮತ್ತೆ ಮಗುವನ್ನು ಹಿಡಿದಿರುವಂಥ ವಸುದೇವನಿಗೆ ಇಬ್ಬರ ತಲೆಯ ಮೇಲೆ ಕೊಡೆಯ ಹಾಗೆ ನಿಂತುಕೊಂಡ. ಅವನು ಹೋಗುವಲ್ಲೆಲ್ಲ ಇವನು ಹೋಗ್ತಾ ಇದ್ದ ಹಿಂಬಾಲಿಸಿಕೊಂಡು. ಆಮೇಲೆ ಬೆಳಕನ್ನು ಬೀರ್ತಾ ಇದ್ದ, ಅವನು ಜೊತೆಯಲ್ಲೇ ಹೋದ. ಅಲ್ಲಿಗೆ ಅದೆರಡು ಸಮಸ್ಯೆ ಪರಿಹಾರವಾಯಿತು. ಮುಂದೆ ಹೋಗ್ತಾ ಇದ್ದಾನೆ ವಸುದೇವ. ಆಗ ನಡೆತರಲು ಮುಮ್ಮಾರ್ಗದಲ್ಲಿ ಹೆಕ್ಕಡಲಬೋದರೆ ಮಸಗಿಗೆ ನಡೆದರಲು ಮುಮ್ಮಾರ್ಗದಲ್ಲಿ ಹೆಕ್ಕಡಲಬೋದರೆ ಮಸಗಿ ಗಗನವ ತುಡುಕುವವೋಲಂಗಳಿಂಗಿತ್ತರಿಯನಾಕ್ರಮಿಸಿ ಗಿಡುಮರಂಗಳ ನಲವುತ ಇದಿರಲಿ ಕಡು ಭಯಂಕರೆಯಾಗಿ ನಿಗೆ ಭೋರ್ಕರೆದು ಯಮುನೆಗೆ ಭಯಂಕರವಾಗಿ ನಿಗೆ ಭೋರ್ಕರೆದು ಯಮುನೆ ಮಹೋಗ್ರ ಮುಖದಲ್ಲಿ ಹರಿವುತ್ತಿರೆ ಕಂಡಾಗ ಮುಂದೆ ಮುಂದೆ ನಡೆದ ವಸುದೇವ. ದಾರಿಯಲ್ಲಿ ಅಲ್ಲಿ ಯಮುನಾ ನದಿ ಹರಿಯುತ್ತಾ ಇದೆ. ಈ ಕಡೆ ಮಥುರಾ ಪಟ್ಟಣ, ಆ ಕಡೆ ಗೋಕುಲ, ಮಧ್ಯ ಯಮುನಾ ನದಿ. ಯಮುನಾ ನದಿಯನ್ನು ನೋಡುವಾಗ ಸಾಮಾನ್ಯ ರೀತಿಯಲ್ಲಿ ಇಲ್ಲ ಯಮುನಾ ನದಿ. ಆ ದಿವಸ ಅದು ಶ್ರಾವಣದ ಮಳೆಗಾಲ, ಒಂದೇ ಸಮಯ ಗಡಿ ಮಳೆ ಸುರಿಯುತ್ತಾ ಇದೆ. ಮಳೆ ಸುರಿದು ಸುರಿದು ನೀರೆಲ್ಲ ತುಂಬಿಬಿಟ್ಟು ಹೇಗಾಗಿದೆ ಅಂದರೆ ಈಗ ಯಮುನಾ ನದಿ ನದಿಯಾಗಿ ಉಳಿದಿಲ್ಲ, ಅದು ಬೋರ್ಗರಿಯುವಂಥ ಕಡಲಾಗಿ ಬಿಟ್ಟಿದೆ, ಸಮುದ್ರ ಆಗಿಬಿಟ್ಟಿದೆ. ಅಲ್ಲಿ ಹೇಗೆ ಸಮುದ್ರದಲ್ಲಿ ತೆರೆಗಳು ಮೇಲಕ್ಕೆ ಎದ್ದು ಹಾರಿ ಬೀಳ್ತವೋ ಹಾಗೆ ಆಕಾಶಕ್ಕೆ ಎತ್ತರಕ್ಕೆ ನೆಗೆಯುವಂಥ ತೆರೆಗಳು ಮೇಲೆ ಎದ್ದೆದ್ದು ಬೀಳ್ತಾ ಇವೆ. ಅಲ್ಲದೆ ಈ ನದಿ ಯಾವ ರೀತಿ ಹೋಗಿದೆ ಅಂತಂದರೆ ಎರಡೂ ತಟಗಳನ್ನು ಆಕ್ರಮಿಸಿಕೊಂಡು ಬಿಟ್ಟಿದೆ. ಎರಡೂ ದಡಗಳು ಕೂಡ ಕಾಣಿಸ್ತಾ ಇಲ್ಲ. ನದಿ ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ, ಎಲ್ಲಿಗೆ ಅಂತ್ಯ ಆಯಿತು, ಯಾವುದು ನದಿ ಅಲ್ಲ, ಯಾವುದು ನೆಲ, ಯಾವುದು ನದಿ ಗೊತ್ತಾಗ್ತಾ ಇಲ್ಲ. ಉದ್ದಕ್ಕೂ ನೀರೇ, ಅಂಥ ಸ್ಥಿತಿ ಆಗಿಬಿಟ್ಟಿದೆ. ಅಲ್ಲದೇನೆ ಇನ್ನೇನಾಗಿದೆ ಅಂದರೆ ದಾರಿಯಲ್ಲಿರುವಂಥ ಆ ದಡಗಳಲ್ಲಿರುವಂಥ ಗಿಡ ಮರಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದೆ ಆ ಒಂದು ನದಿ. ಅಂಥ ಸ್ಥಿತಿಯಲ್ಲಿದೆ. ಕಡು ಭಯಂಕರೆಯಾಗಿ ಆ ಯಮುನಾ ದೇವಿ ನದಿ ಅನ್ನುವಂಥವಳು ಈಗ ಕಡು ಭಯಂಕರೆಯಾಗಿ ಗೋಚರಿಸ್ತಾ ಇದ್ದಾಳೆ. ಮಹೋಗ್ರ ಮುಖದಲ್ಲಿ ಹರಿಯುತ್ತಿದೆ. ಅತ್ಯಂತ ಉಗ್ರಳಾಗಿ ಭಯಂಕರ ರೂಪದಿಂದ ನೋಡುವವರಿಗೆ ಭಯವನ್ನುಂಟು ಮಾಡುವ ರೀತಿಯಲ್ಲಿ ಹರಿಯುತ್ತಾ ಇದ್ದಾಳೆ. ಇವು ಹೋಗಲೇಬೇಕು, ನದಿಯನ್ನು ದಾಟಲೇಬೇಕು. ಏನು ಮಾಡುವಂತ ಅರ್ಥ ಆಗಲಿಲ್ಲ ಅವನಿಗೆ. ಇನ್ನು ಆದರೆ ಸುಮ್ಮನಿರುವಾಗಿಲ್ಲ, ಯೋಚನೆ ಮಾಡಿದ. ಏನೇ ಆಗಲಿ ಕೈಯಲ್ಲಿರುವ ಪರಮಾತ್ಮ ಅವನೇ ಆಜ್ಞೆ ಕೊಟ್ಟಿದ್ದಾನೆ. ಹೋಗ್ತೇನೆ, ಹೋಗುವುದೇ ಆದದ್ದಾಗಲಿ. ದಾರಿಯಲ್ಲಿ ಯಮುನಾ ನದಿ ನನಗೆ ಅದರಲ್ಲಿ ಮುಳುಗಿ ಹೋಗುವ ಸಂದರ್ಭ ಬರಲಿಕ್ಕಿಲ್ಲ, ದೇವರೇನೋ ಏರ್ಪಾಡು ಮಾಡ್ತಾನೆ ಅಂತ ಅಂದ್ಕೊಂಡ. ಕಣ್ಣು ಮುಚ್ಚಿಕೊಂಡು ಮುಂದೇನು ಮಾಡೋದನ್ನು ಗೊತ್ತಾಗದಿದ್ದರಿಂದ ಮುಂದುಗಾಣದೆ ಎದು ಬರುವ ಗೋವಿಂದನನು ತಕ್ಕೈಸಿಕೊಂಡು ಮುಂದುಗಾಣದೆ ಎದುವರನು ಗೋವಿಂದನನು ತಕ್ಕೈಸಿಕೊಂಡು ಆನಂದದಲ್ಲಿ ಮೈ ಮರೆದು ಹೋಗುತ್ತಿವೆ ಕಂಡು ಭಯದಿಂದ. ನಿಂದಳಿದ್ದೆಸೆಗೆ ಅಬುದಿ ಮಾರ್ಗವನದು ರಘುಪತಿಗಿತ್ತವೋ ಕಂಡು ಭಯದಿಂದ ನಿಂದಳಿದ್ದೆಸೆಗೆ ಅಬುದಿ ಮಾರ್ಗವನಂದು ರಘುಪತಿಗಿತ್ತವೋ ಅರವಿಂದ ಸಕಸುತೆ ತೆಗೆದು ಬಿದ್ದಳು ಯದುಪತಿಗೆ ಪಥವ. ಘೋರವಾಗಿ ಭಯಂಕರವಾಗಿ ಭೋರ್ಗರಿಯುವಂಥ ನದಿ ಎದುರಿದೆ. ಏನು ಮಾಡುವುದನ್ನು ಗೊತ್ತಾಗಲಿಲ್ಲ. ಆದರೂ ಕೂಡ ಗೋವಿಂದನನ್ನು ತಕ್ಕೈಸಿಕೊಂಡು ಕೈಯಲ್ಲಿ ಎತ್ತಿಕೊಂಡಿದ್ದೇನೆ ಮಗುವನ್ನು, ಇರುವ ಗೋವಿಂದ ಇವನೇ ಇರುವಾಗ ನಾನು ಮುಳುಗಿದ್ರೆ ಅವನು ಮುಳುಗ್ತಾನೆ, ಅವನು ಮುಳುಗ್ತಾಗಾದ್ರೆ ನಮ್ಗೆ ನಾನು ಮುಳುಗ್ತೇನೆ, ಚಿಂತೆ ಇಲ್ಲ. ಆರದ್ದಾಗಲಿ, ಅವನ ಆಜ್ಞೆಯನ್ನು ಮೀರುವಾಗಿಲ್ಲ, ಕೆಲಸವನ್ನು ತಡ ಮಾಡುವಾಗಿಲ್ಲ, ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ ನೀರೆಲ್ಲ ಇಳಿದು ಹೋಗಲಿ ಅಂತ ಕಾಯುವಾಗಿಲ್ಲ, ಏನು ಮಾಡೋದಕ್ಕೂ ಉಪಾಯವಿಲ್ಲ. ಆರದ್ದಾಗಲಿ ಅಂತ ಮುಂದಕ್ಕೆ ನಡೆದ ವಸುದೇವ ಆನಂದದಲ್ಲಿ. ಅದು ಕೂಡ ಆನಂದ ಹೋಗುವಾಗ ಅವನಿಗೆ ಭಯವೇ ಆಗಲಿಲ್ಲಂತೆ. ಆನಂದದಲ್ಲಿ ಮೈ ಮರೆತು ತಾನು ದೇವರನ್ನು ಎತ್ತಿಕೊಂಡಿದ್ದೇನೆ ಎಂಬ ಒಂದು ಆನಂದದಲ್ಲಿ ಮೈಯನ್ನೇ ಮರೆತು ಬಿಟ್ಟಿದ್ದಾನೆ. ನಾನು ಮುಳುಗ್ತೇನೋ ಏನಾಗ್ತೇನೋ ಅನ್ನೋ ಭಯವೇ ಇಲ್ಲ ಅವನಿಗೆ. ಆ ರೀತಿಯಲ್ಲಿ ಮುಂದೆ ಮುಂದೆ ಹೋದ. ಆಗ ಭಯವಾಯಿತಂತೆ. ಯಾರಿಗೆ? ಅವನಿಗಲ್ಲ, ಯಮುನಾ ನದಿಗೆ.
ಭಯದಿಂದ ಯಮುನಾ ನದಿ ನೋಡಿಲ್ಲಪ್ಪ, ಇದೇನು ಬರ್ತಾ ಇದ್ದಾನಲ್ಲ, ಸಾಲದಕ್ಕೆ ಮಗುವನ್ನು ಕೈಯಲ್ಲಿ ಎತ್ಕೊಂಡಿದ್ದಾನೆ, ಇನ್ನೇನು ಗತಿ, ನಾನೇನಾದರೂ ಮುಳುಗಿಸಿ ಹಾಕಿಬಿಟ್ರೆ ನಾಳೆ ನನ್ನ ಗತಿ ಏನಾದೀತು, ಭಗವಂತನೇ ಅವನ ಕೈಯಲ್ಲಿದ್ದಾನೆ. ಹಾಗಾಗಿ ಯೋಚನೆ ಮಾಡಿ ಅವಳು ತಾನಾಗಿ ಬದಿಗೆ ಸರಿಬಿಟ್ಲಂತೆ. ಬದಿ ಸರಿದು ಬಿಟ್ಟು ಅವನಿಗೆ ದಾರಿ ಮಾಡಿಕೊಟ್ಲು ಯಮುನಾ ನದಿ. ಹಾಗೆ ಅಂದರೆ ಹಿಂದೆ ರಾಮಚಂದ್ರ ಆ ಒಂದು ಸಮುದ್ರವನ್ನು ದಾಟಬೇಕಿತ್ತು, ಅದಕ್ಕೋಸ್ಕರ ಸೇತುವೆ ಕಟ್ಟಬೇಕಿತ್ತು. ಆ ಸಂದರ್ಭದಲ್ಲಿ ಅವನು ಸಮುದ್ರ ರಾಜ ಪ್ರತ್ಯಕ್ಷನಾಗಿ ಅವನಿಗೆ ನಾನು ದಾರಿ ಕೊಡ್ತೇನೆ, ಸೇತುವೆಯನ್ನು ಕಟ್ಟುವ ವ್ಯವಸ್ಥೆ ಮಾಡಂತ ಹೇಗೆ ಅವನಿಗೆ ಒಂದು ದಾರಿಯನ್ನು ಬಿಟ್ಟುಕೊಟ್ಟಿದ್ದನು ಸಮುದ್ರ ರಾಜ, ಅದೇ ರೀತಿಯಲ್ಲಿ ಈಗ ಯಮುನಾ ನದಿ ಕೂಡ ತಾನಾಗಿ ಭಗವಂತನಿಗೆ ದಾರಿಯನ್ನು ಬಿಟ್ಟುಕೊಟ್ಟಳು ಅಂತ ಇಲ್ಲಿ ಹೇಳಿದ್ದಾರೆ. ಆಮೇಲೆ ಅರವಿಂದ ಸಕಸುತೆ, ಅರವಿಂದ ಸಕ ಅಂದರೆ ಸೂರ್ಯನ ಮಗಳವಳು ಯಮುನಾ ನದಿ ಅಂತಂದರೆ, ಅಂಥವಳು ದಾರಿಯನ್ನು ಕೂಡ ಬಿಟ್ಕೊಟ್ಲು. ಆಮೇಲೆ ಸುಲಭ ಆಯ್ತಲ್ಲ, ಯಮುನೆಯನ್ನು ನಾಟಿದ. ಉತ್ತರಿಸಿ ಯಮುನೆಯನ್ನು, ಉತ್ತರಿಸಿ ಯಮುನೆಯನು ಹರಿಯನು ಹೊತ್ತುಕೊಂಡುರದೊಳಗೆ ಉತ್ತರಿಸಿ ಯಮುನೆಯನು ಹರಿಯನು ಹೊತ್ತುಕೊಂಡುರದೊಳಗೆ ಹೋಗಿ ಯದೂತಮನು ನಟ್ಟಿರುಳು ಹೊಕ್ಕನು ನಂದ ಗೋಕುಲವ ಯದೂತಮನು ನಟ್ಟಿರಳು ಹೊಕ್ಕನು ನಂದ ಗೋಕುಲವ ಚಿತ್ತ ಸಾಕ್ಷಿಯನಿರಿಸಿ ಮಾಯಯ ನೆತ್ತಿಕೊಂಡನು ನಂದ ಗೋಪಿಯ ಪುತ್ರಿಯನು ಚಿತ್ತ ಸಾಕ್ಷಿಯನಿರಿಸಿ ಮಾಯಯ ನೆತ್ತಿಕೊಂಡನು ನಂದ ಗೋಪಿಯ ಪುತ್ರಿಯನು ಮರಳಿದನು ಮಧುರಾಪುರಕ್ಕೆ ವಸುದೇವ. ಹಾಗೆ ಅಂತೂ ಯಮುನೆಯನ್ನು ಸರಾಗವಾಗಿ ದಾಟಿದ ವಸುದೇವ. ಹೋದ ಆ ಗೋಕುಲಕ್ಕೆ ಹೋಗಿ ಅಲ್ಲಿ ನೋಡ್ತಾ ಇದ್ದಾನೆ, ನಟ್ಟಿರುಳು, ಯಾರಿಗೂ ಎಚ್ಚರವಿಲ್ಲ. ಇದೆಲ್ಲ ಯೋಗಮಾಯ ಒಂದು ಪ್ರಭಾವ ಇದ್ದೇ ಇದೆ. ಸಹಜವಾಗಿಯೇ ಆ ಯಶೋದೆಗೆ ಅವತ್ತೇ ಒಂದು ಹೆಣ್ಣು ಮಗು ಹುಟ್ಟಿದೆ. ಆದರೆ ಅವಳು ಒಂದು ಪ್ರಸವ ವೇದನೆಯಿಂದ, ಪ್ರಸವದ ಒಂದು ಆಯಾಸದಿಂದ ಮೈ ಮೆರೆತು ಮಲಗಿಬಿಟ್ಟಿದ್ದಾಳೆ ಅವಳು. ಬಹುಶಃ ಹುಟ್ಟಿದ ಮಗು ಹೆಣ್ಣೋ ಗಂಡ ಅಂತ ಕೂಡ ತಿಳ್ಕೊಂಡಿಲ್ಲ ಕಾಣುತ್ತೆ ಅವಳು. ಹಾಗಾಗಿ ಮಲಗಿ ಬಿಟ್ಟಿದ್ದಾಳೆ. ಅದೆಲ್ಲ ಯೋಗಮಾಯ ಪ್ರಭಾವ ಅಂತ ನಾನು ತಿಳ್ಕೊಳ್ಬೇಕು. ಹುಟ್ಟಿದವಳು ಯೋಗಮಾಯೆಯೇ ಸ್ವತಃ ಮಗುವಾಗಿದ್ದವಳು. ಹೋದ ಯಮ ಯಾವ ರೀತಿಯಲ್ಲಿ ಭಗವಂತ ಹೇಳಿದಾನೋ ಅದೇ ರೀತಿಯಲ್ಲಿ ಈ ಮಗುವನ್ನು ಅಲ್ಲಿ ಬಿಟ್ಟ. ಆ ಮಗುವನ್ನು ಕೈಯಲ್ಲಿ ತೆಗೆದುಕೊಂಡ, ಹೆಣ್ಣು ಮಗುವನ್ನು ತೆಗೆದುಕೊಂಡು ಹಿಂದಕ್ಕೆ ಅತಿ ಶೀಘ್ರವಾಗಿ ಬಂದ ಮೇಲೆ ಆಮೇಲೆ ಮರಳಿದನು. ಆಮೇಲೆ ಚಿತ್ತ ಸಾಕ್ಷಿ, ಭಗವಂತನೇ ಇದಕ್ಕೆಲ್ಲ ಸಾಕ್ಷಿ ಅಂತ ಅವನು ಅಂದ್ಕೊಂಡ. ಅವನಿದ್ದಾನೆ, ಅವನೇ ಬಿಟ್ಟಿದ್ದೇನೆ, ಮುಳಿದದ್ದೆಲ್ಲ ಹೇಗೋ ಆಗಬೇಕು ಆಗ್ತಾರೆ ಅಂತ ಹೇಳಿ ಹಿಂದಕ್ಕೆ ಬಂದ ಮೇಲೆ ಏನಾಯ್ತು ಅಂದರೆ ತ್ವರೆ ದುಸ್ತರವಾಯಿತು. ತೊರೆ ಸುದುಸ್ತರವಾಯಿತು ಕೆತ್ತವು ತೆರೆದ ಬಾಗಿಲು ಕಾಲ ಸಂಕರೆ ಮುರಿದವು ಬರು ಬೆಸಬಡದವು ಕೂಡ ಕೆಲಬಲರ ಮೊರೆದೊರಗಿದವರೆದ್ದರು ಅಂದು ಆ ಸೆರೆಯ ಕಾಪಿನ ಭಟರು ಕಂಗಳ ನಿರುಕಿ ಬಲಿದುದು ಕಾಳಗತ್ತಲೆ ನಿಮಿಷ ಮಾತ್ರದಲ್ಲಿ. ಇವನು ಯಾವಾಗ ತನ್ನ ಕೆಲಸವನ್ನು ಮುಗಿಸಿ ಹಿಂದಕ್ಕೆ ಬಂದನೋ ಎಲ್ಲ ಹಿಂದಿನಂತೆ ಆಯಿತು. ಅಂದರೆ ನದಿಯನ್ನು ದಾಟಿ ಬಂದ, ಹಿಂದಿನಾಗೆ ಬೋರ್ಗರೆಯುವುದಕ್ಕೆ ಪ್ರಾರಂಭ ಆಯಿತು ನದಿ. ಅದು ಮತ್ತೆ ಯಾರಿಗೂ ದಾಟುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಸ್ಥಿತಿ ಆಯಿತು. ಆಮೇಲೆ ಮನೆಗೆ ಬಂದ, ಮಗುವನ್ನು ಕರ್ಕೊಂಡು ಬಂದ. ಆವಾಗ ಕಾಲಿಗೆ ಅಲ್ಲಿ ವಜ್ರ ಕವಾಟ ತನ್ನಿಂತಾನೇ ಅದು ಹಾಕಿಕೊಂಡಿತ್ತು ಬಾಗಿಲು. ಆಮೇಲೆ ಕಾಲಿಗೆ ಸಂಕರೆ ತಾನಾಗಿ ಬಂದು ತೊಡಗಿಕೊಂಡಿತ್ತು ಇವನ ಕಾಲಿಗೆ. ಆಮೇಲೆ ಯಾವ ರೀತಿಯಲ್ಲಿ ಮುರಿದುವೋ ಆ ಬೆಸುಗೆ ಎಲ್ಲ ತಾನಿಂತಾನೇ ಕೂಡಿಕೊಂಡಿದ್ದಂತೆ ಆ ಇದರದ್ದು ಸಂಕೋಲೆದು. ಆಮೇಲೆ ಅಲ್ಲಿ ಮರುಗಿದ್ರಲ್ಲ ಎಲ್ಲ ಚಾರಕರು, ಆ ದೂತರು, ಆ ಕಾಯುವವರೆಲ್ಲ ಇದ್ರಲ್ಲ ಭಟರು, ಅವರಿಗೆಲ್ಲ ಇದ್ದಕ್ಕಿದ್ದಾಗೆ ಎಚ್ಚರಾಗೋಯ್ತು. ಇವನಂತೂ ತನ್ನ ಮಗುವನ್ನು ತನ್ನ ಪತ್ನಿಯ ಪಕ್ಕದಲ್ಲಿ ಮಲಗಿಸಿದ. ಅಲ್ಲಿಗೆ ಅವರು ಎಚ್ಚರಗೊಂಡರು. ಬಹುಶಃ ಮುಂದೇನಾಗುತ್ತೆ ಮುಂದಿನ ಸಲ ನೋಡೋದು ಒಳ್ಳೆಯದೇನು, ಯಾಕಂದರೆ ಇನ್ನು ಸ್ವಲ್ಪ ಓದಿದರೆ ಇನ್ನು 10-15 ಪದ್ಯ ಓದಬೇಕು, 10 ಪದ್ಯ ಇಲ್ಲಿ ನಿಲ್ಲಿಸೋಣ, ಮುಂದಿನ ಸಲ ನೋಡೋಣ. ಅಂತೂ ಮಗುವನ್ನು ತನ್ನದಾಯಿತು. ಮುಂದೇನಾಗ್ತಾರೆ ಅಂದರೆ ಮುಂದಿನ ಸಲ ನೋಡೋಣ. ಆ ಪರಮಾತ್ಮ ಸರ್ವರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮಂಗಳ ಪದ್ಯದ ವಾಚನದೊಂದಿಗೆ ಈ ಕಾರ್ಯಕ್ರಮವನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೇವೆ.
ಅವನಿಗನು ಓದುವನು ಕೇಳುವನು ಅವನಿಗನು ಓದುವನು ಕೇಳುವನು ಅವನಿಗನೋದುವನು ಕೇಳುವನು ಅವನಿ ಮುರಗರನ ಮಂಗಳ ಪವನೋ ಅಮರ ಚರಿತವನು ಕಾರುಣ್ಯ ಭರಿತವನು ದೇವಸನ್ನಿಭ ಶುಕ ಮುನಿ ಪ್ರಸ್ತಾವಿತವ ಅವರೇ ಬರನು ನೆರೆಕಾವನು ಹೇಳುವರ ಕೇಳುವರ ಬರನು ನೆರೆಕಾವನು ಆ ಕಾರುಣ್ಯ ನಿಧಿ ಕೃಷ್ಣ ನಿಜ ಪದವನೊಳಿದಿತ್ತು